ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. SBB ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಶೈನಿಂಗ್ ಸ್ಟಾರ್ ಅಂತ ಹೇಳ್ಬೋದು ಭಾಗ್ಯಶ್ರೀ ಅವರು ಬಂದಿದ್ದಾರೆ. ಭಾಗ್ಯಶ್ರೀ ಅವರು ಬಂದಿರೋದೇ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ನಮಸ್ಕಾರ ಭಾಗ್ಯಶ್ರೀ ಅವರೇ. ನಮಸ್ತೆ. ಹೇಗಿದ್ದೀರಾ? ಕೂಡ ಎಸ್, ಚೆನ್ನಾಗಿದ್ದೀನಿ ಸರ್. ಸೊ ಹೇಗೆ ಅನಿಸ್ತಾ ಇದೆ ನಮ್ಮ ಚಾನಲ್ಗೆ ಇವತ್ತು ಬಂದಿದ್ದೀರಾ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸರ್. ಓಕೆ, ಖುಷಿ ಅನಿಸ್ತಾ ಇದೆ, ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಓಕೆ ಓಕೆ ಓಕೆ, ಗ್ರೇಟ್ ಗ್ರೇಟ್. ಸೊ ಮೊದಲಿಗೆ ನಿಮ್ಮ ಬಗ್ಗೆ ನಿಮ್ಮಿಂದನೇ ತಿಳ್ಕೊಳ್ಳೋಣ. ಸೊ ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ಎಲ್ಲ ನನ್ನ ಕನ್ನಡ ಜನತೆಗೆ ನಮಸ್ಕಾರ. ನಾನು ಮೂಲತಃ ಉತ್ತರ ಕರ್ನಾಟಕದವಳು. ಗದಗ ಜಿಲ್ಲೆ, ಒಂದು ವಿಲೇಜ್, ದೊಡ್ಡ ಊರೇನೆ, ಕಲೆಯ ತವರು ಮನೆಯದು. ದೊಡ್ಡ ಊರೇ, ತಾಲೂಕ್ ಮಟ್ಟದಲ್ಲಿದೆ, ಶಿರೋಳ್ ಅಂತ. ನಾನು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿದ್ದು. 14 ವರ್ಷದವರೆಗೂ 15 ವರ್ಷದವರೆಗೂ ನಾನು ಊರಲ್ಲೇ ಇದ್ದೆ. 15 ವರ್ಷದ ನಂತರ SSLC ಟೈಮ್ಗೆ ನಾನು ಬೆಂಗಳೂರು ಬಂದಿದ್ದು. ಅಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಇದ್ದೀನಿ. ನನ್ನ ತಂದೆ ತಾಯಿ ಸರ್ ಅಗ್ರಿಕಲ್ಚರ್. ನನ್ನ ತಂದೆ ತಾಯಿ ಅಗ್ರಿಕಲ್ಚರ್. ಸೊ ನಮ್ದು ಒಂದು ದೊಡ್ಡ ಫ್ಯಾಮಿಲಿ ಸರ್. ನಮ್ಮ ಅಪ್ಪನ ಜೊತೆ ಹುಟ್ಟಿದವರು 11 ಜನ. 11 ಮೆಂಬರ್ಸ್. ನಮ್ಮ ತಾಯಿ ಜೊತೆ ಹುಟ್ಟಿದವರು 9 ಜನ. 11 ಜನ. ಸಿಕ್ಕಾಬಿಟ್ಟೆ. ನಿಮ್ಮ ಫಾದರ್ ಫ್ಯಾಮಿಲಿ? ನಮ್ಮ ಫಾದರ್ ಫ್ಯಾಮಿಲಿಲಿ ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿರು ಎಲ್ಲ ಸೇರಿ 11 ಜನ. 11 ಮೆಂಬರ್ಸ್. ಇನ್ನೊಬ್ಬರಾಗಿದ್ರೆ ಒಂದ್ 4 ಕ್ರಿಕೆಟ್ ಟೀಮ್ ಒಂದು ಎಂಪೈರ್ ಆಗ್ತಿದ್ರು. ಇಲ್ಲ, ಅದ್ರ 4 ಜನ ಹುಟ್ಟಿದ ತಕ್ಷಣ ಇದಾದ್ರಂತೆ. ಆಮೇಲೆ ನಮ್ಮ ತಾಯಿ ಫ್ಯಾಮಿಲಿನೂ ಅಷ್ಟೇ ದೊಡ್ಡ ಫ್ಯಾಮಿಲಿ ಸರ್. ಅವರು ಜೊತೆ ಹುಡ್ತಾರ 9 ಜನ. ಅವ್ರದ್ದು ದೊಡ್ಡ ಫ್ಯಾಮಿಲಿ. ಟೋಟಲ್ ಹೇಳ್ಬೇಕಂದ್ರೆ ನನ್ನ ತಲೆ ಕೂದಲಷ್ಟು ಬಳಗ ನನ್ಗೆ ನಮ್ ಜೊತೆ ಇದೆ. ಬಟ್ ನಾನೊಬ್ಳು ಇಷ್ಟು ದೂರದಲ್ಲಿ ಇದೀನಿ ಅನ್ನೋದು ನನಗ್ ಬಹಳ ಬೇಜಾರು. ಅಷ್ಟು ದೊಡ್ಡ ಫ್ಯಾಮಿಲಿನ ಬಿಟ್ಟು ಸಾಧನೆ ಮಾಡ್ಲಿಕ್ಕೆ ನಾವು ಆಚೆ ಬರ್ಲೇಬೇಕಾಗುತ್ತೆ ಅಲ್ವಾ? ಹೌದು ಸರ್. ವಿ ಹ್ಯಾವ್ ಟು ಕಮ್ ಔಟ್. ಸೊ ತಂದೆ ತಾಯಿ ಬಗ್ಗೆ ಹೇಳಿದ್ರೆ ಬಹಳ ಖುಷಿ ಆಯ್ತು. ತಂದೆ ಏನ್ ಮಾಡ್ತಿದ್ರು ಸರ್? ತಂದೆ ಅದೇ ಅಗ್ರಿಕಲ್ಚರ್, ವ್ಯವಸಾಯ. ಓಕೆ ಓಕೆ. ತಾಯಿ ಹೌಸ್ ವೈಫ್? ಹೌದು. ಇಲ್ಲ ಇಲ್ಲ, ಅವರು ಹಾಗೇನೆ, ಅದೇ ಹೊಲಕ್ ಕೆಲಸ, ಇಲ್ಲ ಅಂದ್ರೆ ಮನೇಲಿ, ಆ ತರ ಏನಿಲ್ಲ. ಓಕೆ ಓಕೆ ಫೈನ್. ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ನಾನು ವಿದ್ಯಾಭ್ಯಾಸ ಆಕ್ಚುಲಿ ಅನ್ಕೊಂಡಿರ್ತಾರೆ ಡಿಗ್ರಿ ಮಾಡಿರ್ತಾರೆ ಅಂತ, ಬಟ್ ಇಲ್ಲ. SSLC ಅಷ್ಟೇನೆ. ಅದಾದ ತಕ್ಷಣ ನಂದು ಆ ಟೈಮಲ್ಲಿ ಅದೇ ಏಜ್ಗೆ ಮದ್ವೆ ಆಯ್ತು. ಸೊ ಹಾಗೇನೆ ಬಂದು 18 ವರ್ಷದಿಂದ ಇಲ್ಲೇ ಇರೋದ್ರಿಂದ ಮತ್ತೆ ಊರ್ ಕಡೆ ಏನ್ ಹೋಗಿಲ್ಲ, ಹೋಗೋದು ಚಾನ್ಸ್ ಇಲ್ಲ. ಇಲ್ಲೇ ಸೆಟ್ಲ್ ಆಗ್ಬೇಕು ಅನ್ನೋ ಆಸೆ. ಮತ್ತೆ ಹೋಗೋದು ಹೋಗ್ ಬರ್ತಾ ಇರ್ತೀನಿ. ಇರ್ತೀರಾ ಅಷ್ಟೇ? ಓಕೆ. ಅಲ್ಲ, ಇಲ್ಲಿ ಸುಮಾರು ವರ್ಷಗಳಿಂದ ತಾವು ಇಲ್ಲಿ ಸೆಟ್ಲ್ ಆಗಿದ್ದೀರಾ ಅಲ್ವಾ? ಸೊ ಎಷ್ಟು ವರ್ಷ ಆಯ್ತು ತಾವು ಬೆಂಗಳೂರು ಬಂದು? ಆಯ್ತು ಸರ್, ನನ್ನ 15 ವರ್ಷ ನನಗಿದ್ದಾಗ ಅಂದ ಇಲ್ಲಿವರೆಗೂ ಕೌಂಟ್ ಮಾಡಿದ್ರೆ 18 ವರ್ಷ ಆಯ್ತು ಸರ್. 18 ಇಯರ್ಸ್ ಆಯ್ತು. ವಾವ್, ಸೂಪರ್. ಸೊ 18 ವರ್ಷದಲ್ಲಿ ಹೇಗೆ, ಯಾವ ತರ ನಿಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆ ಅನುಭವ ಹೇಗಾಯ್ತು? ಮೊದಲಿಗೆ ಕಷ್ಟಪಟ್ಟಿದ್ದೇನಂತ ಹೇಳಿ. ಯಾಕಂದ್ರೆ ಕಷ್ಟ ಆದ್ಮೇಲೆ ಸುಖ ನೀವು ನೋಡಿರೋದು ಅಲ್ವಾ? ಕಷ್ಟ ಸುಖ ಎರಡು ಒಟ್ಟಿಗೆ ಇದೆ. ಎರಡು ಒಟ್ಟಿಗೆ ನೋಡಿದೀರಾ? ಓಕೆ. ಆಕ್ಚುಲಿ ನನ್ಗೆ ನಾನು ಚಿಕ್ಕವಳಾಗಿದ್ದಾಗ ಕನ್ನಡಿ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಊರಿಗೆ ಯಾರಾದ್ರೂ ಡ್ರಾಮಾಗ್ ಬಂದ್ರೆ, ನಮ್ಮ ಊರಲ್ಲಿ ಜಾತ್ರೆ ಟೈಮಲ್ಲಿ ಡ್ರಾಮಾದವ್ರು ಬಂದ್ರೆ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಲಿಪ್ಸ್ಟಿಕ್ ಹಾಕೊಳ್ಳೋದು, ಅವ್ರನ್ನ ಅಬ್ಸರ್ವ್ ಮಾಡೋದು. ನಾಟಕ ನೋಡ್ತಾ ಇರ್ಲಿಲ್ವಂತೆ ನಾನು. ಕಲಾವಿದ್ರು ಅಂತ ಬರ್ತಿದ್ರಲ್ಲ ಲೇಡೀಸು, ಅವ್ರ ಜೊತೆ ಹೋಗಿ ಕೂತ್ಕೊಳ್ಳೋದು, ಅವ್ರನ್ನ ಅಬ್ಸರ್ವ್ ಮಾಡೋದು. ಒಟ್ನಲ್ಲಿ ನನ್ಗೆ ಹುಟ್ಟಿದಾಗಿಂದನೂ ಅದು ಇತ್ತು ಅನ್ಸುತ್ತೆ ಆ ತರ. ಹಾಗಾಗಿ ಆ ತರ ಮಾಡ್ತಾ ಇದ್ದೆ ನಾನು. ನನ್ನ ಅಚೀವ್ಮೆಂಟ್ ಏನಪ್ಪಾ ಅಂದ್ರೆ, ನಮ್ಮ ಮನೆಯವ್ರಿಗೆ, ನಮ್ಮ ಫ್ಯಾಮಿಲಿಯವ್ರದ್ದು ಯೋಚನೆಗೂ ನನ್ನ ಯೋಚನೆಗೂ ಡೆಡ್ ಅಪೋಸಿಟ್. ಓ ಮೈ ಗಾಡ್. ಅಂದ್ರೆ ಮನೇಲಿ ಇಷ್ಟಪಟ್ಟಿಲ್ಲ? ಇಲ್ಲ, ನಾನು ಬೆಂಗಳೂರು ಬರಬೇಕು, ನಾನು ಆರ್ಟಿಸ್ಟ್ ಆಗಬೇಕು, ನಾನು ಹೇಗಾದ್ರೂ ಎಲ್ಲರೂ ಆರ್ಟಿಸ್ಟ್ಗಳನ್ನ ಪರಿಚಯ ಮಾಡ್ಕೋಬೇಕು, ನಾನು ಕ್ಯಾಮ್ರಾ ಮುಂದೆ ಬರಬೇಕು, ಟಿವಿ ಮೇಲೆ ಬರಬೇಕು, ಅಷ್ಟೇ ನನ್ನ ಇಂಟೆನ್ಷನ್ ಆಗಿತ್ತು. ಸೊ ಅದು ನಾನು ಬಂದೆ. ಅದೇನೋ ಬೈ ಮಿಸ್ಟೇಕ್ ಆಗಿ ನಾನು ಮದ್ವೆ ಆಗೋ ಹುಡುಗ ಇಲ್ಲೇವರೇ ಆಗಿರೋದ್ರಿಂದ, ಇಲ್ಲೇ ಬೆಂಗಳೂರಲ್ಲಿ ಇರೋದ್ರಿಂದ ನಾನ್ ಬಂದು ಮದ್ವೆ ಆಗಿ ಮಗು ಆದ್ಮೇಲೆ ಆಕ್ಚುಲಿ ನಾನು ಫೀಲ್ಡ್ಗೆ ಬಂದಿದ್ದು. ದೊಡ್ಡ ಮಗು ಆದ್ಮೇಲೆ ಫೀಲ್ಡ್. ನನ್ಗೆ ಕರಿಬಸವಯ್ಯ ಅವರು ತೀರ್ಕೊಂಡು ಆರ್ಟಿಸ್ಟ್, ತುಂಬಾ ದೊಡ್ಡ ಕಲಾವಿದರು, ಬಹಳ ಒಳ್ಳೆ ವ್ಯಕ್ತಿ. ಹೌದು. ಅವರು ನನಗೆ ಹೀಗೆ ಒಂದು ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ನಾನು ಆ ಜಾಗಕ್ಕೆ ಹೋದೆ. ಅಂದ್ರೆ
ನಾನು ಅಲ್ಲಿ ಹೋಗ್ಬೇಕು ಅಂತ ಹೋಗಿಲ್ಲ, ನಂಗೆ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತಾನು ಗೊತ್ತಿಲ್ಲ. ಹ್ಮ್ ಹೀಗೆ ನಾನು ಎಲ್ಲೋ ಹೋಗ್ಬೇಕಾದ್ರೆ ಶೂಟಿಂಗ್ ನಡೀತಾ ಇತ್ತು. ಓಕೆ ತರುಣ್ ಅವರು ಸುಧೀರ್ ಇದಾರಲ್ಲ, ಕಾಟೇರ ಫಿಲಂ ಡೈರೆಕ್ಟರ್, yes, yes. ಅವ್ರದ್ದು ಮೊದಲನೇ ಫಿಲಂ ಹೀರೋ ಅವರವ. ಆ ಫಿಲ್ಮ್ಗೆ ಅವರು ಆ ಫಿಲ್ಮ್ ಹೆಸರು ನನಗೆ ಬರ್ತಾ ಇಲ್ಲ ಸರ್. ಅದ್ರಲ್ಲಿ ಇವ್ರು ಆಕ್ಟ್ ಮಾಡ್ತಾ ಇದ್ರು, ನನ್ಗಲ್ಲಿ ಪರಿಚಯ ಆದ್ರು, ಪರಿಚಯ ಮಾಡ್ಕೊಂಡೆ. ಹಂಗೆ ಮ್ಯಾನೇಜರ್ ನಂಬರ್ ತಗೊಂಡೆ. ಹಂಗೆ ನಾನು ಅವ್ರ ತಲೆ ತಿಂತಾ ಇದ್ದೆ ಆಗಾಗ. ಸರ್ ನಾನು ಹಿಂಗೆ, ನಾನು ಈ ತರ ಹುಡುಗಿ, ಈ ತರ ಇಲ್ಲಿಂದ ಬಂದಿರೋದು, ನನ್ಗೆ ಬಣ್ಣ ಹಚ್ಕೋಬೇಕು, ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಅಂದೆ. ಏನಮ್ಮ ನೀನು ಹಳ್ಳಿ ಗುಗ್ಗು ತರ ಇದೆಯಾ, ಆರ್ಟಿಸ್ಟ್ ಆಗ್ಬೇಕು ಅಂದ್ರೆ ತಮಾಷೆನಾ, ಹಂಗಿರ್ಬೇಕು ಹಿಂಗಿರ್ಬೇಕು, ನೀನೇನ್ ಕಲ್ತಿದ್ಯಾ ಅಂತ ನೀನ್ ಕರ್ಕೊಂಡೋಗಿ ಪರಿಚಯ ಮಾಡಿಸ್ಲಿ ಅಂತ ಸುಮಾರು ಸಲ ರೇಗಿದ್ರು. ಆಮೇಲೆ ನಾನು ತುಂಬಾ ಕಾಲ್ ಮಾಡಿ ಇದ್ ಮಾಡ್ತಾ ಇದ್ನ. ಹಾಗೆ ಅವರು ನನ್ನನ್ನ ಕರ್ಕೊಂಡು ಹೋಗಿ ಎಲ್ಲಾ ಕಡೆ ಪರಿಚಯ ಮಾಡಿಸೋದು. ಅವ್ರು ಎಲ್ಲಿರ್ತಾರ ಅಲ್ಲಿ ನಾನು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗೋದು, ಅವ್ರದ್ದು ನಾಟಕ ನಡಿಬೇಕಾದ್ರೆ ನೋಡೋದು, ಅವೆಲ್ಲ ಮಾಡ್ತಾ ಇದ್ದೆ. ಹಾಗೆ ಒಂದು ಸಣ್ಣ ಪಾತ್ರ, ಒಂದು ಪಯಣ ಅಂತ ಒಂದು ಉದಯ ಚಾನಲ್ಗೆ ಸೀರಿಯಲ್ ಬರ್ತಾ ಇತ್ತು ಆಗ, ನನಗೆ 15-16 ವರ್ಷ ಟೈಮಲ್ಲಿ. ಆ ಸೀರಿಯಲ್ ಅಲ್ಲಿ ನನಗೊಂದು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಕೊಡ್ಸಿದ್ರು. ಆ ಟೈಮಲ್ಲಿ ನಾನು ಚೆನ್ನಾಗೇ ಮಾಡ್ಬಿಟ್ಟೆ ಸರ್. ನನಗೆ ಕ್ಯಾಮ್ರಾ ಜನ ಏನು ಅಂತ ಇಲ್ಲ, ಅಷ್ಟು ಜೋಶ್ ಇತ್ತು ನಿಮ್ಗೆ, ಮಾಡ್ಲೇಬೇಕು ಅದು ಹಸಿವು. ನನಗೆ ಆಸೆ ಇತ್ತಲ್ಲ, ಹೌದು, ಮಾಡ್ದೆ. ಸೈಕಲ್ ಹೊಡ್ಕೊಂಡು ಹಂಗೆ ಬಂದೆ. ಸೊ ಹಂಗೆ ಎಲ್ಲಾರು ಪರಿಚಯ ಆದ್ರು, ಒಂದಕ್ಕೊಂದು. ಆ ನಂದು ಬಿಗಿನಿಂಗ್ ಕೆರಿಯರ್ ನಾನು ಸೀರಿಯಲ್ ಲೀಡ್ ಕ್ಯಾರೆಕ್ಟರ್, DD1 ಚಾನಲ್ಗೆ 5 ಸೀರಿಯಲ್ ಲೀಡ್ ಕ್ಯಾರೆಕ್ಟರ್ ಮಾಡಿದೆ ನಾನು. ಜೀವನ ರಾಗ, ಆನಂದ ರಾಗ, ಕುರ್ತಿ, ಅಷ್ಟೂ ಸೀರಿಯಲ್ ಅಲ್ಲಿ ನಾನು ಹೀರೋಯಿನ್, ಸೆಕೆಂಡ್ ಹೀರೋಯಿನ್, ಆ ತರ ವಿಲನ್ ಕ್ಯಾರೆಕ್ಟರ್, ಕಥಾನಾಯಕಿ, ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಹಾಗೆ ಅಲ್ಲಿಂದ ನಂದು ಉದಯ ಚಾನಲ್ ಬಂದೆ. ಫಸ್ಟ್ ಸೀರಿಯಲ್ ಗೋಕುಲ ನಿವಾಸ ಅಂತ ಮಧ್ಯಾಹ್ನ ಬರ್ತಿತ್ತು. ಹೌದು ಸರ್, ಅದ್ರಲ್ಲೂ ಕಾಮಿಡಿ ರೋಲು. ಬಾಲರಾಜ್, ಆಮೇಲೆ ಚಿದಾನಂದ್ ಅವರು, ಸಂಗೀತ ಅಕ್ಕ, ನಿಶ್ಚಿತಾ ಅವರು, ಎಲ್ಲಾ ದೊಡ್ಡ ದೊಡ್ಡ ಕಲಾವಿದ್ರು ಅದ್ರಲ್ಲಿ. ಅಂತವ್ರಿಗೆ ನನ್ನ ತಂಗಿ ಅದ್ರಲ್ಲಿ ಕಾಮಿಡಿ ಕ್ಯಾರೆಕ್ಟರ್. ಅಲ್ಲಿಂದ ನಂದು ಕೆರಿಯರ್ ಒಂದು ಲೆವೆಲ್ಗೆ ಸ್ಟಾರ್ಟ್ ಆಯ್ತು ಸರ್. ಬಟ್ ನಿಮ್ಮ ಮನೆಯಲ್ಲಿ ಇಷ್ಟ ಇಲ್ಲ ಅಂದ್ರೆ ಹೇಗೆ ಅದು ಅಕ್ಸೆಪ್ಟ್ ಮಾಡಿದ್ರು? ಯಾವ ತರ ನೀವು ಹಠ ಮಾಡ್ಕೊಂಡು ಬಂದ್ಬಿಟ್ರ? ಬಂದ್ಬಿಟ್ಟೆ ಸರ್ ಬ್ಯಾಂಗ್ಳೂರ್ಗೆ. ಮೈ ಗಾಡ್, ಚಲೋ ಅದು. ಎಸ್, ಸೂಪರ್. ಸೊ ಬಾಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಬಾಲ್ಯದಿಂದ ಹೇಗೆ, ಯಾವ ತರ ಇದ್ರಿ ನೀವು ಬಾಲ್ಯದಲ್ಲಿ? ಸರ್ ತುಂಬಾ ಕುಟುಂಬದಲ್ಲಿ ಬೆಳೆದವಳು ನಾನು. ಜಾಯಿಂಟ್ ಫ್ಯಾಮಿಲಿ. ಚಿಕ್ಕಪ್ಪದಿರ್ ಭಯ, ಅತ್ತೆದಿರ್ ಭಯ, ಚಿಕ್ಕಮ್ಮದಿರ್ ಭಯ. ಆಚೆ ಹೋಗಿ ನಿಂತ್ಕೊಂಡ್ರೆ ಎಲ್ಲಿ ನಮ್ ಚಿಕ್ಕಪ್ಪದಿರ್ ಯಾರು ಒಬ್ರು ನೋಡ್ತಾರೋ, ಏನ್ ಅನ್ಕೋತಾರೋ, ಎಲ್ಲಿ ಆ ಕಡೆ ಹೋದ್ರೆ ಆ ಓಣಿಗೆ ಹೋದ್ರೆ, ಅಲ್ಲಿ ನೀರ್ ಹಿಡ್ಕೊಂಬರಕ್ ಹೋದ್ರೆ ತುಂಬಾ ಜನ ಇದ್ ಮಾಡೋರು ಸರ್. ಅಂದ್ರೆ ಭಯದಲ್ಲೇ ಬದುಕ್ತಿದ್ದೆ ನಾನು. ಅಂದ್ರೆ ಯಾರನ್ನ ಮಾತಾಡ್ಸಿದ್ರೆ ಯಾರಿಗ ಏನ್ ಅನ್ಕೋತಾರೋ. ಒಟ್ನಲ್ಲಿ ಒಂದು ಒಳ್ಳೆ ಫ್ಯಾಮಿಲಿಲಿ ಹುಟ್ಟಿದ್ದು ನನ್ನ ಅದೃಷ್ಟ. ಸೂಪರ್. ಸೊ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಹೇಳ್ತಿದ್ದೀರಾ, ಬಟ್ ಅದ್ರ ಸಪೋರ್ಟ್ ಇಲ್ಲದೆ ಕೂಡ ತಾವು ಆಚೆ ಬಂದು ಸಾಧನೆಯನ್ನು ಮಾಡಿದ್ದೀರಾ. ಅಷ್ಟು ಸಾಧನೆ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಇವತ್ತು ನಮಗೆ ನಿಜಕ್ಕೂ ಅನಿಸ್ತಾ ಇದೆ. ವೀಕ್ಷಕರೇ, ನಮ್ಮ ಅತಿಥಿಯೊಂದಿಗೆ, ಭಾಗ್ಯಶ್ರೀ ಅವರೊಂದಿಗೆ ಮಾತನಾಡಲು ಕರೆ ಮಾಡಿ 8050608951ಗೆ. ನಿಮಗೆ ಮೇಲ್ ಟಾಪಲ್ಲಿ ಆದರೂ ಅಲ್ಲಿ ನಿಮಗೆ ಕಾಣಬಹುದು. 8050608951ಗೆ ಕರೆ ಮಾಡಿ ಅವರ ಅನುಭವವನ್ನು ಕೂಡ ತಾವು ಕೇಳ್ಬೋದು. ನಿಮಗೇನು ಅನಿಸುತ್ತೆ ತಾವು ಮಾತಾಡ್ಬೋದು. ಸೊ ವರ್ಣಿಕಾ ಗೌಡ ಅವರು ಸೂಪರ್ ಅಂತ ಕಮೆಂಟ್ ಹಾಕಿದ್ದಾರೆ. ಗುಡ್ ಲಕ್ ವರ್ಣಿಕಾ ಗೌಡ. ಗುಡ್ ಲಕ್ ಮೇಡಮ್ ಅಂತ ಅವರು ಕಮೆಂಟ್ ಮಾಡಿದ್ದಾರೆ. ದಯವಿಟ್ಟು ಭಾಗ್ಯ ಅವರಿಗೆ ಕರೆ ಮಾಡಬೇಡಿ, ಯಾಕಂದ್ರೆ ಅವರು ಇಂಟರ್ವ್ಯೂ ಅವರಿಗೆ ಪರ್ಸನಲ್ ನಂಬರ್ಗೆ ಕಾಲ್ ಮಾಡಬೇಡಿ. ನಾನು ಶೇರ್ ಮಾಡಿರುವಂತಹ ನಂಬರ್ ಇದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ಹೇಳ್ಬೋದು. 805060 ಕಂಟಿನ್ಯೂ ಮಾಡ್ಬಿಡಿ. ಹೇಳಿ, ನಾನು ಅರ್ಧ ನೀವು ಅರ್ಧ ಹೇಳೋಣ. 805060 ನೆಕ್ಸ್ಟ್ 8951 ಆ ನಂಬರ್ಗೆ ಕರೆ ಮಾಡಿ. ದಯವಿಟ್ಟು ಆ ನಂಬರ್ಗೆ ಕರೆ ಮಾಡಿ. ಯಾಕಂದ್ರೆ ನನ್ನ ಫೋನ್ ಕಾಲ್ಸ್ ನನ್ನ ಪರ್ಸನಲ್ ನಂಬರ್ನ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ, ಅದರಿಂದ. ಸೊ ಈ ಚಿತ್ರರಂಗಕ್ಕೆ ಆಕ್ಚುಲಿ ಬರ್ಲಿಕ್ಕೆ ಕಾರಣ, ಪ್ರೇರಣೆ ಹೇಗೆ ಬಂತು? ಹೇಳದ್ನಲ್ಲ ಸರ್, ಕರಿಬಸವಯ್ಯ ಅವರೇ ನನ್ನನ್ನ ಪರಿಚಯ ಮಾಡಿಸಿದ್ದು. ಅವ್ರು ಇವತ್ತಿಲ್ಲ, ಬಟ್ ಅವ್ರ ನೆನಪು, ಅವ್ರು ನಿಜವಾಗ್ಲೂ ಒಳ್ಳೆ ವ್ಯಕ್ತಿಗಳಿಗೆ ಆಯಸ್ಸಿಲ್ಲ ಸರ್. ತುಂಬಾ ಒಳ್ಳೆ ವ್ಯಕ್ತಿ ಬೇಕು ಅನ್ಸುತ್ತೆ.
ಅಲ್ಲ ಒಳ್ಳೊಳ್ಳೆ ಹಾ ಹೌದು ಖಂಡಿತ ಸರ್. ನನ್ನ ಮನೇಲಿ ಬಂದು ನಾನು ಅವಾಗ ಏನೇ ನನ್ನ ಮನೇಲಿ ಬಂದಾಗ ನಾನು ಕೊಟ್ಟರು ಅದನ್ನ ಎಷ್ಟು ಪ್ರೀತಿಯಿಂದ ತಿನ್ನೋರು ಅಂದ್ರೆ ಅನ್ನಪೂರ್ಣೇಶ್ವರಿ ತಾಯಿ ನೀನು ಅನ್ನೋರು. ವಾವ್. ಇಲ್ಲ ಅವ್ರು ಅಷ್ಟು ಡೌನ್ ಟು ಅರ್ತ್ ಇದ್ರು. ತುಂಬಾ ಸರ್. ಮತ್ತೆ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಅವ್ರದ್ದು ಎತ್ತಿದ ಕೈ. ಆಮೇಲೆ ಇನ್ನೊಂದು ದುರಂತ ಏನಂದ್ರೆ ಸರ್, ನಾನು ಈ ಕ್ಷಣದಲ್ಲಿ ಹೇಳ್ಕೋಬೇಕು ಅನಿಸ್ತಿದೆ. ಅವರು ಅವ್ರದ್ದು ಆಕ್ಚುಲಿ ಆಕ್ಸಿಡೆಂಟ್ ಆಯ್ತು ಕನಕಪುರದ ಹತ್ರ, ಗೊತ್ತಲ್ಲ ನಿಮ್ಗೆ? ಆಕ್ಸಿಡೆಂಟ್ ಆಗೋ ಹಿಂದಿನ ದಿವಸ ಬಿಡದಿಲಿ ಶೂಟಿಂಗ್ ಇತ್ತು ಅವ್ರದ್ದು. ಬಿಡದಿಲಿ ಶೂಟಿಂಗ್ ಇದ್ದಾಗ ಆ ಸಂಜೆ ನನಗೆ ಕಾಲ್ ಮಾಡಿದ್ರು ಅವರು, ಭಾಗ್ಯಮ್ಮ ಎಲ್ಲಿದ್ಯಾ ಅಂದ್ರು. ಮನೇಲಿದ್ದೀನಿ ಸರ್ ಅಂದೆ. ಅಮ್ಮ ನನಗೆ ನಾಳೆ ಬೆಳಿಗ್ಗೆ ಮತ್ತೆ ಕನಕಪುರ ರೋಡಲ್ಲಿ ಶೂಟಿಂಗ್ ಇದೆ, ಮನೆ ಅವ್ರದ್ದು ಬಸವೇಶ್ವರ ನಗರ ಇತ್ತು ಸರ್. ನಾನು ಬಂದು ಸ್ನಾನ ಮಾಡ್ಕೊಂಡು ನಿನ್ನ ಮನೆಯಿಂದ ಬೆಳಗಿನ ಜಾವ ಬರ್ತೀನಿ, ನನಗೊಂಚೂರು ಸ್ನಾನಕ್ಕೆ ಅರೇಂಜ್ ಮಾಡಮ್ಮ, ಸ್ನಾನ ಮಾಡ್ಕೊಂಡು ನಾನು ಹಂಗೆ ಹೊರಟ್ಬಿಡ್ತೀನಿ ಅಂತ. ನಾನು ನನ್ನ ಹಸ್ಬೆಂಡ್ಗೆ ಹೆಂಗೆ ಹೇಳೋದು ಈ ವಿಷಯನ, ಎಲ್ಲಿ ಯಾಕಂದ್ರೆ ಈ ವಿಷಯ ನಾನು ಹೆಂಗೆ ಹೇಳ್ಕೊಂಡ್ರೆ ಯಾವ ತರ ತಗೊಳ್ತಾರೋ ಅವರು, ನನ್ ಗಂಡ ಆದವರು ಹೆಂಗ್ ತಗೊಳ್ತಾರೋ ಅದನ್ನ ನಾನು ಆ ತರ ನನ್ಗೆ ಅವ್ರು ಹೇಳಿದಾಗ ಇಮಿಡಿಯೇಟ್ ನಾನು ಅವ್ರಿಗೆ ಕರಿಬೇಸ್ವೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಅರ್ಥನೇ ಆಗ್ಲಿಲ್ಲ ನನ್ಗೆ. ಏನು ಹೇಳಿಲ್ಲ, ಕಾಲೇ ರಿಸೀವ್ ಮಾಡ್ಲಿಲ್ಲ ಸರ್. ನೋಡಿದ್ರೆ ಮಾರನೇ ದಿವಸ ಬೆಳಿಗ್ಗೆ ಅಷ್ಟೊತ್ತಿಗೆನೆ ನ್ಯೂಸ್, ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು. ಅವರು ನರಳ್ತಿದ್ರು, ಆಕ್ಚುಲಿ ಹಾಸ್ಪಿಟಲ್ ಅಲ್ಲಿ ನರಳ್ತಿದ್ರು, ಬಹಳ ಕಷ್ಟಪಟ್ಕೊಂಡು. ಆಮೇಲೆ ನನಗೆ ಆಗ ಅನಿಸ್ತು, ಪಶ್ಚಾತ್ತಾಪ ಆಗೋಯ್ತು ಸರ್ ನಿಜವಾಗ್ಲೂ. ನಾನು ಅವ್ರನ್ನ ಮನೆ ಕರೆದಿದ್ರೆ ಸಾವು ಇನ್ನೊಂದು ಚೇಂಜ್ ಆಗ್ತಿತ್ತು ಅನಿಸ್ತು ಸರ್. ಅವ್ರ ಆತ್ಮಕ್ಕೆ ಈಗಲೂ ಇಲ್ಲ ಸರ್, ತುಂಬಾ ದೊಡ್ಡ ಮನುಷ್ಯ ಅವರು. ಹೌದು. ಅಲ್ಲ ಇನ್ಸ್ಪೈರ್ಡ್ ಅಂತ ಹೇಳ್ಬೋದು, ಇನ್ಸ್ಪಿರೇಷನ್ ಅವರಿಂದ ಪ್ರೇರಣೆ ಎಷ್ಟು ಜನರಿಗೆ ಸಿಕ್ಕಿದೆ. ಆಮೇಲೆ ನನ್ನ ಮಗಳು, ನಾನು ಆ ಸಿನಿಮಾ ಯಾವತ್ತೂ ಮರೆಯಕ್ಕಾಗಲ್ಲ, ಯಾರಿಗೆ ಸಾಲುತ್ತೆ ಸಂಬಳ, ಅದ್ಭುತ ಸಿನಿಮಾ. ನನ್ನ ಮಗಳದು ಬರ್ತಡೇ ಇತ್ತು ಸರ್, ಇನ್ನೊಂದು ಇನ್ಸಿಡೆಂಟ್. ಬರ್ತಡೇಗೆ ಇನ್ವೈಟ್ ಮಾಡಿದ್ದೆ. ಅಮ್ಮ ತಾವು ಬಹಳ ಇಮೋಷನಲ್ ಅನ್ಸುತ್ತೆ. ಅಯ್ಯೋ ಸಿಕ್ಕಾಬಿಟ್ಟೆ ಸರ್. ಸ್ಪೆಷಲಿ ತಾವು ಉತ್ತರ ಕರ್ನಾಟಕ ಅಂತ ಕೇಳಿದ್ದೆ. ಹೌದು ಸರ್, ಗದಗ ಜಿಲ್ಲೆ ನರಗುಂದ ತಾಲೂಕು ಶಿರೋಳ ಅನ್ನೋ ಊರು. ಬರ್ತಡೇ ಇತ್ತು ಸರ್. ಏನಂದ್ರೆ ಅವತ್ತು ಕಾಲ್ ಮಾಡಿದೆ, ಬನ್ನಿ ಅಂತ ಹೇಳಿದೆ. ಪುಟ್ಟ ನಂದು ಇವ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಯನದಲ್ಲಿ ಇವತ್ತು ಶೋ ಇದೆ, ಬರಕ್ಕಾಗಲ್ಲ, ನೀನೇ ಬಾ ಅಂತ ಅಂದ್ರು. ನನಗ್ ಗೊತ್ತಿಲ್ಲ ಅವ್ರು ನನಗೆ ಗಿಫ್ಟ್ ಕೊಡ್ತಾರೆ ಅಂತ, ಸೀರಿಯಸ್ಲಿ ಗೊತ್ತಿಲ್ಲ, ಮಗು ಗಿಫ್ಟ್ ಕೊಡ್ತಾರೆ ಅಂತ. ನಾನು ಹೋದೆ, ಶೋ ನಡೀತಾ ಇತ್ತು, ನನಗೇನು ಶೋ ನೋಡ್ಬೇಕು, ಹೆಂಗ್ ಆಕ್ಟ್ ಮಾಡ್ತಾರೆ ಎಲ್ರು, ಅದು ನನ್ಗೆ ಇಂಪಾರ್ಟೆಂಟ್ ಆಗ್ತಿತ್ತು ಆ ಟೈಮಲ್ಲಿ. ನನ್ ಮಗುನು ಕರ್ಕೊಂಡು ಹೋದೆ. ಸಂಜೆ ತಾನೇ ಕೇಕ್ ಕಟ್ ಮಾಡೋದು, ಹೋಗ್ ಬರೋಣ, ರಾತ್ರಿ ತಾನೇ ಕೇಕ್ ಕಟ್ ಮಾಡೋದು, ಈವ್ನಿಂಗ್ ತಾನೇ ಹೋಗ್ ಬರೋಣ ಅಂತ ಹೋದೆ. ನೀನ್ ನಿಂತ್ಕೋಬೇಡ, ಮೊದ್ಲು ಹೋಗು, ಪಾಪುದು ಕೇಕ್ ಕಟ್ ಮಾಡಿಸು ಅಂತ ಒಂದು ಕವರ್ ಅಲ್ಲಿ ದುಡ್ಡು ಹಾಕೊಟ್ಟಿದ್ರು. ಅದ್ರಲ್ಲಿ ಓಪನ್ ಮಾಡಿ ನೋಡ್ತೀನಿ, ಆಗ ಸರ್ ಒಂದ್ 10 ವರ್ಷದ ಹಿಂದೆ 5,000 ಅಮೌಂಟ್ ಇದೆ ಅದ್ರಲ್ಲಿ. ಅವಾಗ ಅದು ನಿಮ್ಗೆ ಗ್ರೇಟ್, ಅದು ಅದಕ್ಕೆ ಅದು ದೊಡ್ಡ ಅಮೌಂಟ್. ನಾನು ಕೇಳ್ದೆ, ಸರ್ ಇಷ್ಟೊಂದು ಯಾಕೆ ಕೊಟ್ರಿ ಅಂದೆ. ನೋಡಮ್ಮ, ನೀನ್ ಎಲ್ಲಿಂದನೋ ಬಂದು ನನ್ನ ನಂಬ್ಕೊಂಡು ನನ್ನ ಒಂದ್ ಇದರಿಂದ ನೀನ್ ಇಷ್ಟೆಲ್ಲ ಮಾಡ್ತಾ ಇದೀಯಾ, ಸ್ಟ್ರಗ್ಲಿಂಗ್ ಮಾಡ್ತಿದ್ಯಾ, ಗ್ರೇಟ್ ನೀನು, ನಾನು ಇದನ್ನ ನಿನ್ ಸಹಾಯಕ್ಕೆ ಅಂತ ಕೊಟ್ಟಿದ್ದೀನಿ ಅಂತ ಅನ್ಕೋ ಅಂತ ಅಂದ್ರು. ಯಾವ ಜನ್ಮದ ಋಣನೋ ಏನೋ ಗೊತ್ತಿಲ್ಲ ಸರ್. ಅವ್ರು ನನ್ನ ತಂದೆ ಆಗಿದ್ರು, ನನ್ನ ಚಿಕ್ಕಪ್ಪ ಆಗಿದ್ರು, ನಮ್ಮ ಅಣ್ಣ ಆಗಿದ್ರು ಗೊತ್ತಿಲ್ಲ. ಅಷ್ಟೇ ಪ್ಯೂರ್ ಹಾರ್ಟ್ ಮನುಷ್ಯ ಸರ್ ಅವರು. ಅಂತವ್ರು ನಮ್ಮ ಇಂಡಸ್ಟ್ರಿಲಿ ಇಲ್ವಲ್ಲ ಇವತ್ತು. ತುಂಬಾ ನೋವು. ಆಕ್ಸಿಡೆಂಟ್ ಅಂತ ಹೇಳ್ತೇವೆ, ಇದು ನಿಜವಾಗ್ಲೂ ಬಹಳ ದೊಡ್ಡ ದುರಂತ ಇದೆ. ಹಾ ಸರ್, ನಿಮಗೆ ಗೊತ್ತಿಲ್ವಾ ವಿಷಯ? ಮಾರನೇ ದಿವಸ ಆಕ್ಸಿಡೆಂಟ್ ಆಗಿದ್ದು ಅವ್ರಿಗೆ. ಅದೇ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಅನ್ನೋದು ದುರಂತ ಬಹಳ ವರ್ಷ, ಅದು ಒಂದು ಸೆಕೆಂಡ್ ಅಲ್ಲಿ ನಡೆದೋಗ್ಬಿಡುತ್ತೆ. ಯಾಕೆ ಆಕ್ಸಿಡೆಂಟ್ ಆಯ್ತು ಅನ್ನೋದು ನನಗೆ ಗೊತ್ತಿರೋ ಪ್ರಕಾರ ಅವ್ರಿಗೆ ನಿದ್ದೆ ಇರ್ಲಿಲ್ಲ ಅಲ್ವಾ ಸರ್. ಕಂಟಿನ್ಯೂ ಶೂಟಿಂಗ್, ಅವ್ರಿಗೆ ಕಂಟಿನ್ಯೂ ಶೂಟಿಂಗು. ಪಾಪ ಅವ್ರಿಗೆ ಹೆಂಗೆ ಒಂದು ಕ್ಷಣ ಹಿಂಗ್ ಅನ್ಬಿಟ್ರೆ ಡೈವಿಂಗ್ ಅಲ್ಲಿ ಹೆಂಗ್ ಅನ್ಸುತ್ತೆ ಹೇಳಿ. ಶ್ರಮಜೀವಿ ಅವರು, ತುಂಬಾ ಶ್ರಮಜೀವಿ ಸರ್. ಆಮೇಲೆ ಅವರು ಕಲೆಗೆ ತುಂಬಾ ಪ್ರಾಣ ಕೊಡುವಂತ ಮನುಷ್ಯ. ಕಲೆನಲ್ಲೇ ಪ್ರಾಣ ಹೊಂಟೋಯ್ತಲ್ಲ. ಇಷ್ಟೊಂದು ಹತ್ರ ಇದರ ಇದ್ರು ಅಂತ ನನಗೆ ಗೊತ್ತಿರಲಿಲ್ಲ. ಅಯ್ಯೋ ತುಂಬಾ ಖುಷಿ ಆಯ್ತು. ಎಸ್ ಮೇಡಮ್, ನೀವು ಧಾರಾವಾಹಿ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದೆ ಅಂತ ನಾವು ಕೇಳ್ಪಟ್ವಿ. ಸೊ ಅದರ ಬಗ್ಗೆ ಅನುಭವ ನಮ್ಮೊಂದಿಗೆ ಹಂಚ್ಕೊಳ್ಳಿ. ಹೇಗೆ ಅದು ಫಸ್ಟ್ ಸೀರಿಯಲ್ ಇಂದ ಎಲ್ಲಿ ಶುರು ಆಯ್ತು, ಹೇಗೆ? ನನಗೆ ಫಸ್ಟ್ ಸೀರಿಯಲ್ ಗೋಕುಲ ನಿವಾಸ ಅಂತ ಉದಯ ಆಫ್ಟರ್ನೂನ್ ಸ್ಲಾಟ್ ಅಲ್ಲಿ ಬರ್ತಿತ್ತು. ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆನೆ ತಂಗಿ ರೋಲು. ಅದ್ರಲ್ಲಿ ಕಾಮಿಡಿ ಆಗಿ ಕೊಟ್ಟಿದ್ರು ನನಗೆ. ಅದ್ರಲ್ಲಿ ಹೇಗೆ ಅಂದ್ರೆ ಕಾಮಿಡಿಯಿಂದ ಶುರುವಾಯ್ತು ನಂದು. ಒಂಥರ ಕ್ಯೂಟ್ ಆಗಿ ಬಬ್ಲಿ ಕ್ಯಾರೆಕ್ಟರ್, ಚೆನ್ನಾಗಿತ್ತು. ಎಲ್ಲಾರ ಜೊತೆ ಕಾಂಬಿನೇಷನ್, ಬಾಲರಾಜು, ಚಿದಾನಂದು, ರವೀಂದ್ರನಾಥ್, ಅದೇ ನ್ಯೂಸ್ ರೀಡರ್ ಇದ್ದಾರಲ್ಲ ನಮ್ಮ ಉದಯ ಚಾನಲ್ ಹಳೇ ನ್ಯೂಸ್ ರೀಡರ್ ರವೀಂದ್ರನಾಥ್ ಅವರು. ನೀವು ಪ್ರಾರಂಭ ಮಾಡುವಾಗ ಏನು ವಯಸ್ಸಿತ್ತು ನಿಮ್ದು?
ನಂದು 16 ವಯಸ್ಸು ಸರ್ ಅವಾಗ. ಕ್ಯಾ ಬಾತ್ ಹೈ, 16th ಏಜ್ ಅಲ್ಲಿ 16 ಸಾರಿ 18. 18. ಓಕೆ, 18ಗೆ ಒಂದು ಕರೆ ಬರ್ತದೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ. ಸೌಂಡ್ ಕಟ್ಟಾಯ್ತಾ? ಹಾ, ಗೋಕುಲ ನಿವಾಸ ಅದ್ರ ಬಗ್ಗೆ ಹೇಳ್ತಿದ್ವಿ. ಎಸ್, ಹೇಳಿ. ಅದೇ ಹೇಳಿದ್ನಲ್ಲ, ಹಾ, ಹಾ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅದ್ರಲ್ಲಿ ಎಲ್ಲಾ ಕಲಾವಿದ್ರ ಜೊತೆ ಕೆಲಸ ಮಾಡಿದೆ, ಅನುಭವ ಆಯ್ತು. ಅವರೆಲ್ಲ ಒಂದು ನಾನು ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ನಕ್ಷತ್ರ ಅನ್ಕೊಂಡಿದ್ದೆ, ಬಟ್ ಜೊತೆಗೆ ವರ್ಕ್ ಮಾಡಕ್ ಶುರು ಮಾಡದ್ಮೇಲೆ ಅವರು ನಮ್ ತರ ಮನುಷ್ಯರು, ಅವ್ರಿಗೂ ನಮ್ ತರ ಹಂಬಲ್ಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ ಅವರಲ್ಲೂ, ಎಮೋಷನ್ಸ್ ಇರುತ್ತೆ, ಟ್ರಾಜಿಡಿ ಇರುತ್ತೆ, ಎಲ್ಲಾ ಇರುತ್ತೆ. ಎಲ್ಲಾ ವ್ಯಕ್ತಿಗಳು ಎಲ್ಲಾ ಫೀಲ್ಡ್ ಅಲ್ಲೂ ಎಲ್ಲಾ ತರ ಮನುಷ್ಯ ಏನು ಏನದು ಏನ್ ಹೇಳ್ತಾರೆ, ಎಲ್ಲಾ ತರ ಕ್ಯಾರೆಕ್ಟರ್ಗಳನ್ನ ಅನುಭವಿಸುವಂತ ಇದು. ಹಲೋ, ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಭಾಗ್ಯ ಮೇಡಮ್ ಅವ್ರಿಗೂ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹಲೋ, ಯಾರು ಮಾತಾಡೋದು? ಹಲೋ ಸರ್, ನಾವು ಭಾಗ್ಯ ಮೇಡಮ್ ಅಭಿಮಾನಿ. ಓ, ತಮ್ಮ ಹೆಸರು? ನಮ್ಮ ಹೆಸರು ಆಶಾ ಅಂತ. ನಮಸ್ಕಾರ ಆಶಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೀವು ಮಾತಾಡ್ತಾರೋದು ನೋಡ್ತಾ ಇದ್ದೀನಿ ಸರ್. SBB ಆಫೀಷಿಯಲ್ ಚಾನಲ್ಗೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ಎಸ್, ನಮ್ಮೊಂದಿಗೆ ಸ್ವಲ್ಪ ಬ್ರೇಕ್ ಆಗ್ತಿದೆ ವಾಯ್ಸ್. ಹೌದಾ? ಹಲೋ, ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಿದೆ. ಓಕೆ, ಹೇಳಿ ಮ್ಯಾಮ್, ಹೇಳಿ. ಸರ್, ಅವ್ರ ಭಾಗ್ಯ. ಹೇಳಿ. ಹಲೋ, ನಿಮ್ ಪ್ರೋಗ್ರಾಮ್ ಚೆನ್ನಾಗಿ ನಡೀತಿದೆ, ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ನಮ್ ಕಡೆಯಿಂದ ಭಾಗ್ಯ ಅವ್ರಿಗೆ ಅವ್ರ ಆಕ್ಟಿಂಗು. ಎಸ್. ಹಲೋ, ಹಾ ಮೇಡಮ್, ಕೇಳಿಸ್ತಾ ಇದೆ, ದಯವಿಟ್ಟು ಮಾತಾಡಿ. ಅವ್ರ ಆಕ್ಟಿಂಗು ರಾಮಾಚಾರಿಯಲ್ಲಿ ಅತ್ತೆ ಪತ್ರ ಮಾತಾಡೋದು ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ಈಗ ಬರ್ತಾ ಇಲ್ಲ, 2 ತಿಂಗಳಿಂದ ಡಿಸಪಾಯಿಂಟ್ ಆಗಿದ್ದಾರೆ ಕೆಲವರು. ಎಲ್ಲಾ ಕಡೆ ಹೋದಾಗ ಕೇಳ್ತಾರೆ, ಯಾಕೆ ಬರ್ತಾ ಇಲ್ಲ ನೀವು ಅಂತ. ಹೌದು ಮೇಡಮ್, ನೀವು ಬರ್ತಾ ಇಲ್ಲ. ಬರ್ತೀನಿ, ಸದ್ಯದಲ್ಲೇ ಬರ್ತೀನಿ, ಮತ್ತೆ ರೀ ಎಂಟ್ರಿ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ. ನಿಮ್ಮನ್ನ ನಾನು ನೋಡಿದೀನಿ ಡೈರೆಕ್ಟ್ ಆಗಿ, ನೀವು ನನಗ್ ಸಿಕ್ಕಿದೀರಾ, ಬಟ್ ತುಂಬಾ ಮರ್ಯಾದೆ ಕೊಟ್ರಿ, ತುಂಬಾ ಚೆನ್ನಾಗಿ ಫ್ರೆಂಡ್ ಆಗಿ ನೋಡ್ತೀರಾ. ನಿಮ್ ಬಗ್ಗೆ ನಂಗೆ ತುಂಬಾ ಅಭಿಮಾನ ಇದೆ ಮೇಡಮ್. ಥ್ಯಾಂಕ್ ಯು. ಜೀವನದಲ್ಲಿ ಅದೇ ಬಹಳ ಮುಖ್ಯ ಅಲ್ವಾ? ಹೌದೌದು, ಎಲ್ಲ ಕೆಲವ್ರು ಇರ್ತಾರೆ, ನೋಡಿದ್ರು ನೋಡ್ದಿರೋ ತರ ಹೋಗ್ತಾರೆ, ಬಟ್ ಇವ್ರು ತುಂಬಾ ಫ್ರೆಂಡ್ಶಿಪ್ ತರ ಹಗ್ ಮಾಡ್ತಾರೆ. ತುಂಬಾ ಇಷ್ಟ ಆಯ್ತು ಇವ್ರು. ಬಟ್ ಈ ನಡುವೆ ಬರ್ತಾ ಇಲ್ಲ. ನೀವ್ ಬನ್ನಿ ಧಾರಾವಾಹಿಗೆ, ಸ್ವಲ್ಪ ನಿಮ್ಮನ್ನ ನೋಡ್ದಂಗ ಆಗತ್ತೆ. ನಿಮ್ಮ ಆಶೀರ್ವಾದ ಇರ್ಲಿ, ಖಂಡಿತ ಬರ್ತೀನಿ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ಮ ಅಭಿಮಾನಕ್ಕೆ ನಾವು ಯಾವತ್ತಿಗೂ ಚಿರಋಣಿ. ಸರ್, ನಿಮ್ಗೂ ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾತಾಡ್ತಿದ್ದೀರಾ, ಮಾತಾಡಿ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಮಾತಾಡ್ಸ್ತಿದ್ದಾರೆ ಅವರು. ಸರಿ ಸರ್, ಸರಿ. ಥ್ಯಾಂಕ್ ಯು ಆಶಾ ಅವರೇ. ಥ್ಯಾಂಕ್ ಯು. ಆಶಾ ಅವರು ನಿಮ್ಮ ಇರುತ್ತೆ, ಅಭಿಮಾನಿ ತುಂಬಾ ಜನ ಇದ್ದಾರೆ ಅಲ್ವಾ? ನನ್ಗೆ ನನ್ನೊಂದು ವ್ಯಕ್ತಿತ್ವ ಏನಂದ್ರೆ ಸರ್, ನಾನು ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬಂದಿರೋದ್ರಿಂದ, ಬಡತನದಲ್ಲೇ ಬಂದಿರೋದ್ರಿಂದ ಎಲ್ಲಾ ತರ ಜನನು ನನ್ಗೆ ಇಷ್ಟ ಆಗ್ತಾರೆ. ಅವ್ರ ಜೊತೆ ಹೇಗ್ ನಡ್ಕೋಬೇಕು, ದೊಡ್ಡವ್ರ ಜೊತೆ ಹೇಗ್ ನಡ್ಕೋಬೇಕು, ಎಲ್ಲಾನು ನನ್ಗೆ ಗೊತ್ತು. ಬಡವ್ರ ಜೊತೆ ನಾವು ದೊಡ್ಡತನನ ತೋರಿಸ್ಬಾರ್ದು, ಶ್ರೀಮಂತರ ಹತ್ರ ನಾವು ಹೋಗಿ ನಾವು ಬಡವರು ಅಂತ ಹೇಳ್ಕೋಬಾರ್ದು. ಕೆಲವೊಂದನ್ನ ನನ್ಗೆ ನಮ್ಮ ಅಜ್ಜಿ, ನಮ್ಮ ತಾಯಿ ಹೇಳ್ಕೊಟ್ಟಿದ್ದಾರೆ. ಸೂಪರ್. ಅದು ಆ ಸಂಸ್ಕಾರ ಎಲ್ಲಿಂದ ಬರ್ತಂದ್ರೆ, ಎಸ್ಪೆಷಲಿ ನಾವು ಎಲ್ಲಿ ಜಾಯಿಂಟ್ ಫ್ಯಾಮಿಲಿ ಎಲ್ಲಿ ಬೆಳಿತೇವೆ ಅಲ್ಲಿ ತುಂಬಾ ಸಂಸ್ಕಾರ ಇರುತ್ತೆ. ಬಟ್ ಫಸ್ಟ್ ಲುಕ್ ನಿಮ್ಗೆ ನೋಡಿದ ತಕ್ಷಣ ಏನಪ್ಪ ಇವ್ರು ಮಾತಾಡ್ತಾರ ಇಲ್ವೋ ಅನ್ನೋ ಒಂದು ಫಸ್ಟ್ ಫೀಲ್ ಬರುತ್ತೆ. ಹೌದು, ತುಂಬಾ ಜನ ಹೇಳಿದ್ದಾರೆ ನನಗೆ. ಸೆಟ್ ಅಲ್ಲಿ ಸರ್ ದೊಡ್ಡ ಆರ್ಟಿಸ್ಟ್ ಗಳೇ ನನಗೆ ಹೇಳಿದ್ದಾರೆ. ಇವ್ರು ಮಾತಾಡಿದ್ ನೋಡಿದ್ರೆ, ಇವ್ರು ಹೇಳಿದ್ ನೋಡಿದ್ರೆ ಬಹಳ ಖುಷಿ ಆಯ್ತು ನನಗೆ. ನೋಡಿ, ಆ ಒಂದ್ ವ್ಯಕ್ತಿಗೆ ನಾವು ರೆಸ್ಪೆಕ್ಟ್ ಕೊಟ್ಕೊಂಡು ನೀವು ಅವ್ರಿಗೆ ಹಗ್ ಮಾಡಿ ಮಾತಾಡಿದ್ರೆ ಎಷ್ಟು ನೆನಪಿಟ್ಕೊಂಡಿದ್ದಾರೆ. ಅದು ಅಲ್ಲ, ಅದು ಬಹಳ ತಾವು ಗಳಿಸಿರೋದು ಇದೆ ಅಲ್ವಾ? ಎಸ್, ಬಹಳ ಖುಷಿ ಆಯ್ತು. ಸೊ ತಾವು ಸೀರಿಯಲ್ ಬಗ್ಗೆ ಹೇಳ್ತಿದ್ದೆ, ಹೇಗೆ ಸ್ಟಾರ್ಟ್ ಆಯ್ತದು? ಅದೇ ಅದು ಆಯ್ತು ನನಗೆ 18 ಆಡಿಷನ್ ಇಲ್ಲ, ಆಡಿಷನ್ ಇಲ್ಲ ಸರ್, ಅದು ಡೈರೆಕ್ಟ್ ಸರ್, ಯಾರ್ದು ಹಿಂಗೆ ಲಿಂಕ್ ಇಂದ. ಸೂಪರ್. ಹಂಗೆ ಒಬ್ರಿಂದ ಚೈನ್ ಲಿಂಕ್ ಸರ್. ನಮ್ಮ ಇಂಡಸ್ಟ್ರಿ ಹೆಂಗೆ ಅಂದ್ರೆ ಒಂದು ರೌಂಡ್ ಆಗಿರೋ ಒಂದು ಹೊಳೆ ತರ ಅಲ್ವಾ? ನಿಮ್ಗೆ ಎಲ್ಲೇ ಹೋದ್ರು ಈಸ್ಕೊಂಡು ಹೋದ್ರು ಒಂದು ಇದಕ್ ಒಂದು ಗೇಟಿಗೆ ಬರ್ಲೇಬೇಕು, ಮೇನ್ ಗೇಟಿಗೆ ಬರ್ಲೇಬೇಕು. ಹಾಗೇನೆ ಒಬ್ಬರು ಇಂದ ಎಲ್ಲಾರು ನನಗೆ ಪರಿಚಯ ಆಗಿದ್ದಾರೆ. ಆಲ್ಮೋಸ್ಟ್ ಆಲ್. ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ಮಾತಾಡಿ. ಹಲೋ, ಹಲೋ, ನಮಸ್ಕಾರ.
ನಮಸ್ಕಾರ ಸರ್. ಯಾರು ಮಾತಾಡೋದು? ನಾವು ಅಲ್ಲಿ ನಿಮ್ಮ ಗೆಸ್ಟ್ ಇರಲ್ಲ ಅವರ ದೊಡ್ಡ ಫ್ಯಾನು. ಓಕೆ, ಎಸ್, ನಮ್ಮ ಅತಿಥಿ ನಮ್ಮೊಂದಿಗೆ ಇದ್ದಾರೆ, ಭಾಗ್ಯಶ್ರೀ ಅವರು. ಮಾತಾಡಿ ಸರ್. ನಮಸ್ತೆ ಭಾಗ್ಯಶ್ರೀ ಮೇಡಮ್. ಸರ್ ಹೇಗಿದ್ದೀರಾ? ನಿಮ್ಗೂ ಸರ್ ನಮಸ್ತೆ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಗೊತ್ತಾಯ್ತಾ ಯಾರು ಅಂತ? ಗೊತ್ತಾಗ್ತಾ ಇಲ್ಲ, ಅದನ್ನೇ ವಾಯ್ಸ್ ಎಲ್ಲೋ ಕೇಳಿದೀನಿ. ಆಕ್ಚುಲಿ ನನ್ನ ಪರಿಚಯದವರೇ ಅನ್ಸುತ್ತೆ. ಎಲ್ಲಿಂದ? ನಮಗೆ ಶ್ರೀದೇವಿ ಅಂತ ಗೊತ್ತು, ಈ ಭಾಗ್ಯಶ್ರೀ ಅಂತ ಗೊತ್ತಿಲ್ಲ. ಒಂದ್ ನಿಮಿಷ, ನಾನು ಹೇಳ್ತೀನಿ ಯಾರು ಅಂತ. ಏನು ಸುನಿಲ್ ಸರಾ? ಎಕ್ಸಾಕ್ಟ್ಲಿ. ಹಲೋ, ಕರೆಕ್ಟ್. ಹೌದು, ಕರೆಕ್ಟ್. ಅಯ್ಯೋ, ಅವರು ಆರ್ಟಿಸ್ಟ್ ಸರ್. ಎಸ್ ಎಸ್ ಎಸ್. ಅವರು ಒಳ್ಳೆ ಕಲಾವಿದ್ರು. ಇಸ್ ಅ ಕಾಸ್ಟಿಂಗ್ ಡೈರೆಕ್ಟರ್. ಕ್ಯಾಸ್ಟಿಂಗ್ ತುಂಬಾ ಒಳ್ಳೆ ಕಲಾವಿದ್ರು ಅವರು ಸಹ. ನನ್ಗೆ ಒಳ್ಳೆ ಬೆಸ್ಟಿ. ಹಾಗೆ ಮಾಡು, ಸಿಕ್ಕಿದ್ದು ತುಂಬಾ ದಿನ ಆದ್ಮೇಲೆ. ಕೆರಿಯರ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಸಿನಿಮಾ ಟೀಚರ್ಗೆ ಥ್ಯಾಂಕ್ ಯು ಸರ್. ಮತ್ತೆ ಬಾನು ಸರ್, ವರ್ಧನ್ ಅವರೇ ಹೇಳಿ ಸರ್, ಹೇಳಿ. ನಮಗೆ ತುಂಬಾ ವಿಶಿಷ್ಟ ವ್ಯಕ್ತಿ ಅವರು, ತುಂಬಾ ಒಳ್ಳೆ ಮೇಡಮ್. ತಾವು ಕರೆ ಮಾಡಿದ್ರೆ ಬಹಳ ಖುಷಿ ಆಯ್ತು ನಮ್ಗೆ. ಖಂಡಿತ ಅವ್ರಿಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಭಾಗ್ಯಶ್ರೀ ಅವರೇ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ವಿಶಸ್ ಸರ್. ಅವರು ಸರ್ ಆಕ್ಚುಲಿ ಆರ್ಟಿಸ್ಟು, ಕ್ಯಾಸ್ಟಿಂಗ್ ಡೈರೆಕ್ಟ್ರು. ಅವ್ರದ್ದು ಬಿಸ್ನೆಸ್ ಇದೆ ಬೇರೆ. ತುಂಬಾ ಒಳ್ಳೆ ವ್ಯಕ್ತಿ. ಎಲ್ಲಾ ಹೆಣ್ಮಕ್ಳಿಗೂ ತುಂಬಾ ಚೆನ್ನಾಗಿ ಮರ್ಯಾದೆ ಕೊಡ್ತಾರೆ. ಅವ್ರ ಕಷ್ಟ ಸುಖ ಕೇಳ್ತಾರೆ. ನಾವ್ ಹೆಲ್ಪ್ ಮಾಡ್ತೀವ ಬಿಡ್ತೀವ ಸೆಕೆಂಡ್ರಿ ಸರ್. ಅಟ್ಲೀಸ್ಟ್ ನಮ್ಗೆ ಒಂದ್ ಕನ್ಸರ್ನ್ ಇರುತ್ತಲ್ಲ, ಅದು ಬೆಲೆ ಬಾಳುವಂತಹದ್ದು ಸರ್. ಅದು ಹೌದು, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಧಾರಾವಾಹಿ ಆದ್ಮೇಲೆ ಹೇಗೆ, ಯಾವ ತರ ಮತ್ತೆ ಮುಂದೆ ಮುಂದುವರಿಸಿದ್ರಿ? ಏನೋ ಹೇಳಕ್ ಬಂದೆ ನಾನು. ನಾನು ಇಂಡಸ್ಟ್ರಿಗೆ ಬಂದಾಗ ಅಂತಲ್ಲ, ಬಂದಾಗಿಂದ ಇಲ್ಲಿವರೆಗೂ ಸಹ ನಾನು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ಲಿ, ಫಸ್ಟ್ ಡೇ ಹೋಗ್ತೀನಲ್ಲ ಶೂಟಿಂಗ್ಗೆ, ನನ್ನಲ್ಲಿ ಎಲ್ಲರೂ ತಿಳ್ಕೊಳ್ಳೋದೇ ಒಂದು, ಯಾರೇ ಆಗಿರ್ಬೋದು, ಆರ್ಟಿಸ್ಟ್ಗಳೇ ಆಗಿರ್ಬೋದು, ಟೆಕ್ನಿಷಿಯನ್ಸೇ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಇವಳು ದುರಹಂಕಾರಿ ಅಂತ ಅನ್ಕೊಳ್ಳೋದೇ ಫಸ್ಟ್ ಸರ್. ಹೇಳಿಲ್ವಾ ನಿಮಗೆ ಆ ಲುಕ್ ನೋಡಿದ ತಕ್ಷಣ? ಬಟ್ ನನ್ನ ಜೊತೆ ಅವ್ರು ಒಂದು ದಿನ ಕಳೀಲಿ, ಅವ್ರಿಗೆ ಬೇಜಾರಾಗ್ಬಿಡತ್ತೆ ಸರ್. ಎಷ್ಟ್ ಮಾತಾಡ್ತೀಯಾ ಅಂತಾರಲ್ವಾ, ಏನ್ ಹೇಳೋಣ. ನಂಗೆ ತುಂಬಾ ಜನ ಹೇಳಿದ್ರು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಹೇಳ್ಬಿಟ್ರು, ನನ್ ಡೇ 1 ನೋಡಿದಾಗ ತುಂಬಾ ನಿನಗೆ ಸ್ಟಂಟ್ ಜಾಸ್ತಿ, ತುಂಬಾ ಮೇಂಟೈನ್ ಮಾಡ್ತಾಳೆ ಅನ್ಕೊಂಡಿದ್ದೆ, ಬಟ್ ನೀನ್ ತುಂಬಾ ಸೋ ಸ್ವೀಟ್ ಅಂತ ಹೇಳ್ತಾರೆ ಆಮೇಲೆ. ಇಲ್ಲ, ನಾನೇ ನಿಮ್ಗೆ ಪ್ರೇಮಾರ್ ಜೊತೆ ನೋಡಿದಾಗ ಏನಪ್ಪ ಇವರು ಎಷ್ಟು ಬೇಕಷ್ಟೇ ಮಾತಾಡ್ತಿದಾರೆ, ಇವ್ರು ಇಂಟರ್ವ್ಯೂ ಹೆಂಗ್ ಮಾತಾಡ್ತಾರೆ ಅಂತ ಒಂದು ಪ್ರಶ್ನೆ ಆಗಿತ್ತು. ಒಂದು ಕರೆ ಬರ್ತಿದೆ, ಮಾತಾಡೋಣ, ಮತ್ತೆ ಮಾತು ಮುಂದುವರ್ಸೋಣ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ ಗುರುರಾಜ್ ಅವರೇ? ಚೆನ್ನಾಗಿದ್ದೀನಿ. ಏನಂತಾರೆ ಭಾಗ್ಯಶ್ರೀ ಮೇಡಮ್ ಅವರು? ಭಾಗ್ಯಶ್ರೀ ಮೇಡಮ್ ಅವರು ಫುಲ್ ಅವ್ರಿಗೆ ನಮ್ ಪರಿಚಯ ಇಲ್ಲ, ನಮ್ಗೆ ಬೆಳಗಂದವ್ರಿಗೆ ಅವ್ರ ಪರಿಚಯ ಇದೆ. ಗೋಕುಲ ನಿವಾಸ್ ಮಾಡಿದ್ದಾರೆ ಸೀರಿಯಲ್ ಅಲ್ಲಿ. ನೆಕ್ಸ್ಟ್ ರಾಮಾಚಾರಿಯಲ್ಲಿ ಅತ್ತೆ ರೋಲ್ ಮಾಡ್ತಾ ಇದ್ರು, 2 months ಇಂದ ಕಾಣಿಸ್ಕೋತಾ ಇಲ್ಲ. ಈ ಮೂಲಕ ಪ್ರೊಡ್ಯೂಸರ್ ಗೆ, ಡೈರೆಕ್ಟರ್ ಗೆ ಕೇಳ್ಕೊತೀನಿ, ಇವ್ರಿಗೆ ಕಂಟಿನ್ಯೂಟಿ ರೋಲ್ ಕೊಡ್ಲಿ, ಲೆಂತ್ ಆಫ್ ದ ರೋಲ್ ದೊಡ್ಡದಾಗ್ಲಿ, ವಾಪಸ್ ಸಿಗ್ಲಿ, ಅವಕಾಶ ಆಗ್ಲಿ ಅಂತ. ಎಸ್, ಎಲ್ಲಾ ಫ್ಯಾನ್ಸ್ ಕಡೆಯಿಂದ ಹ್ಯಾಪಿ ಸಂಕ್ರಾಂತಿ ಇನ್ ಅಡ್ವಾನ್ಸ್. ಬೆಸ್ಟ್ ಆಫ್ ಲಕ್ ಮ್ಯಾಮ್. ಥ್ಯಾಂಕ್ ಯು. ಓಕೆ ಸರ್, ನೆನಪ್ಲೆ ನನ್ನ ಕ್ಯಾಲೆಂಡರ್ ನ ಕೊಟ್ಬಿಡಿ ಮೇಡಮ್ ಗೆ, ಸೆಲ್ಫಿ ತೆಗೆದು ಕಳಿಸಿ. ಖಂಡಿತ ಕೊಡ್ತೀನಿ ಸರ್. ಓಕೆ ಮ್ಯಾಮ್, ಬೆಸ್ಟ್ ಆಫ್ ಲಕ್ ಮ್ಯಾಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ಮತ್ತೊಂದು ಕರೆ ಬರ್ತಾ ಇದ್ದು. ನಮಸ್ಕಾರ. ಹಲೋ. ನಮಸ್ಕಾರ. ಹಲೋ. ನಮಸ್ಕಾರ. ಯಾರು ಮಾತಾಡೋದು? ನಾನ್ ಭಾಗ್ಯನ್ ಫ್ರೆಂಡ್. ಓಕೆ, ತಮ್ಮ ಹೆಸರು? ಅವರೇ ಕಂಡಿದ್ದೀನಿ ನಮ್ಮ ಹೆಸರು. ಜೋರಾಗಿ ಹೇಳೋದು ನಂಗೆ ಭಯ ಆಗ್ತದೆ. ನೀವು ಈ ತರ ಒಂದು ದೊಡ್ಡ ಇದಕ್ಕೆ ಶಿಕ್ಷೆ ಕೊಡ್ಬೇಡಿ ನನಗೆ. ವಾಯ್ಸ್ ಅಲ್ಲಿ ಕಂಡು ಹಿಡಿಬೇಕು. ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ದೀರಾ, ನಂಗೆ ಭಯ ಆಗ್ತಾ ಇದೆ. ಅಲ್ವಾ, ಭಯ ಆಯ್ತಲ್ವಾ? ಜೋರಾಗಿ ಮಾತಾಡ್ತಿದ್ದೀನಾ? ಹೌದು, ತುಂಬಾ ಜೋರ್ ಬರ್ತಾ ಇದೆ. ಜೋರಾಗಂತಲ್ಲ. ಓಕೆ, ನಿಮ್ಮ ಒಂದು ಏನಾದ್ರು ಒಂದು ಹಿಂಟ್ ಕೊಡ್ತೀರಾ ಕ್ಲೂ ಕೊಟ್ರೆ ಅವ್ರು ಏನಾದ್ರು ಹೇಳ್ಬೋದು. ನಾನು ನಿಮ್ಮ ಹುಟ್ಟೂರ್ನವ್ರೆ. ಓ, ಗದಗ್. ವೀನಕ್ಕನಾ? ಎಸ್.
ನೋಡಿ ಎಷ್ಟು ಓ ಶಾಂತ ಇದ್ದಾರೆ. ಗೊತ್ತಾಯ್ತು ಅವ್ರದ್ದು ಸ್ವಲ್ಪ ಸೈಲೆಂಟ್ ವಾಯ್ಸು. ಆಕ್ಚುಲಿ ಈ ತರ ಇಷ್ಟೊಂದು ಆವಾಜ್ ಆಗ್ತಾ ಇದ್ದಾರೆ ಅಂದ್ಮೇಲೆ ಅಂದ್ರೆ ಹೇಗ್ ಕಂಡಿಡಿಲ್ಲ ನೋಡೋಣ ಅಂತ ಅವರ ಕಾನ್ಫಿಡೆನ್ಸ್. ಹೌದು ಸರ್ ಹೌದು. ನಮಸ್ಕಾರ ವೀಣಾ ಅವರೇ. ನಮಸ್ಕಾರ ಸರ್. SVB ಆಫೀಷಿಯಲ್ ಚಾನಲ್ಗೆ ಸ್ವಾಗತ ನಿಮಗೆ. ನಮ್ಮೊಂದಿಗೆ ಭಾಗ್ಯಶ್ರೀ ಅವರಿದ್ದಾರೆ, ಮಾತಾಡಿ. ಇಲ್ಲ, ಭಾಗ್ಯರನ್ನ ನಾನ್ ಚಿಕ್ಕ ವಯಸ್ಸಿಂದ ನೋಡಿದೀನಿ. ಸೂಪರ್. ಓಕೆ, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಚಿಕ್ಕ ವಯಸ್ಸಿಂದ ತುಂಬಾ ಆಕ್ಟಿಂಗ್ ಮಾಡೋದು, ಡ್ರಾಮಾ ಅಲ್ಲಿ ಹೋಗೋದು ತುಂಬಾ ಆಸಕ್ತಿ ಇತ್ತು. ತುಡಿತ ಗೀಳು. ನಮ್ಮ ಆಕ್ಚುಲಿ ನಾವು ಅವರು ಆಕ್ಚುಲಿ ಒಂದು ರಿಲೇಷನ್ ಇದ್ದ ಹಾಗೆ. ಓಕೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಅವರು ನನ್ಗಿಂತ ಒಂದು ಸ್ವಲ್ಪ ಸೀನಿಯರ್ಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ತುಂಬಾ ಒಳ್ಳೆ ಅಕ್ಕ ಅದು. ಹೌದಾ? ಚೆನ್ನಾಗಿ ಓದ್ತಾ ಇದ್ರು. ಈಗ ಒಳ್ಳೆ ಫ್ಯಾಮಿಲಿಲಿ ತುಂಬಾ ಸೆಟ್ಲ್ ಆಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಹೇಳಿ ನಿಮ್ಮ ಅನಿಸಿಕೆ ಹೇಳಿ. ನಿಮ್ಮ ಅನಿಸಿಕೆ ಹೇಳಿ. ಏನಿಲ್ಲ, ಅವಳು ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದಾಳೆ ಇವಾಗ. ಓಕೆ. ಎಲ್ಲ ಅವ್ರ ಲೈಫ್ ಇನ್ನು ಮುಂದಕ್ಕೆ ಚೆನ್ನಾಗಾಗ್ಲಿ, ಓಕೆ ಓಕೆ, ಒಳ್ಳೇದಾಗ್ಲಿ. ತುಂಬಾ ಕಷ್ಟ ಪಟ್ಬಿಟ್ಟು ಮೇಲೆ ಬಂದಿದ್ದಾಳೆ ಈ ಕರಿಯರ್ ಅಲ್ಲಿ. ಕಷ್ಟಜೀವಿ. ಎಸ್ ಎಸ್ ಎಸ್. ಥ್ಯಾಂಕ್ ಯು. ನಮ್ಮ ಚಾನೆಲ್ನ ಫಾಲೋ ಮಾಡ್ತಿದ್ದೀರಾ? ಇಲ್ಲ ಸರ್, ನಾನು ಇವತ್ತೇ ಆಕ್ಚುಲಿ ಅದು ಭಾಗ್ಯ ಇದ್ರಲ್ಲಿ ನೋಡ್ಬಿಟ್ಟು ನೋಡ್ತಾ ಇದ್ದೀನಿ ಅಷ್ಟೇ. ಹೌದಾ? ಓಕೆ. ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಓಕೆ, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಅವರು ನಮ್ಮ ನಿಮ್ಮ ನನ್ನ ನೇಬರ್, ಚೈಲ್ಡ್ಹುಡ್ 3 years ಸೀನಿಯರು. ಒಳ್ಳೆ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿ. ಓಕೆ. ಸೊ ರಂಗಭೂಮಿ ನಂಟು ಇತ್ತ ನಿಮ್ಗೆ? ಇಲ್ಲ ಸರ್, ಇಲ್ಲ. ಆಕ್ಚುಲಿ ಹೇಳ್ಬೇಕು ಮತ್ತೊಂದು ಕರೆ ಬರ್ತಿದೆ, ಮಾತಾಡೋಣ. ಇವತ್ತು ಕರೆಯ ಸುರಿಮಳೆ ಅಂತ ಹೇಳ್ಬೋದು. ನಮಸ್ಕಾರ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಯಾರು ಮಾತಾಡೋದು? ಕಾರ್ತಿಕ್. ನಮಸ್ಕಾರ ಕಾರ್ತಿಕ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. SVB ಆಫೀಷಿಯಲ್ ಚಾನಲ್ಗೆ ಸ್ವಾಗತ ನಿಮ್ಗೆ. ಓಕೆ, ಥ್ಯಾಂಕ್ ಯು. ಎಸ್, ನಮ್ಮೊಂದಿಗೆ ಇವತ್ತು ಶೈನಿಂಗ್ ಸ್ಟಾರ್ ಭಾಗ್ಯಶ್ರೀ ಅವರು ಇದ್ದಾರೆ. ಮಿಂಚುವ ತಾರೆ ಅಂತ. ಅಯ್ಯೋ, ದೊಡ್ಡ ಬಿರುದು ಕೊಟ್ಟಿದ್ದಾರೆ ನಮ್ ಸರ್ ಇವತ್ತು. ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ. ಹಾಯ್ ಮ್ಯಾಮ್. ಹಾಯ್ ಸರ್, ನಮಸ್ಕಾರ. ನಮಸ್ಕಾರ. ಸೊ ಮೇಡಮ್, ಯು ಹ್ಯಾವ್ ಕಾಂಟ್ಯಾಕ್ಟೆಡ್ ಬಿಫೋರ್ ಆಲ್ಸೋ ಮೇಡಮ್, ಯು ನೋ ಮೀ. ಹೌದಾ? ನನಗೆ ಗೊತ್ತಾಗ್ತಾ ಇಲ್ಲ, ಸಾರಿ ಸರ್. ಓಕೆ, ನೋ ರಿಗಾರ್ಡಿಂಗ್ ದ ಯೂಟ್ಯೂಬ್ ಐ ಕನೆಕ್ಟೆಡ್ ವಿತ್ ಯು ಮೇಡಮ್. ಯೂಟ್ಯೂಬ್ ಅಲ್ಲಿ ಕನೆಕ್ಟೆಡ್ ಇದ್ದಾರೆ. ಹೌದಾ? ಓಕೆ ಓಕೆ ಓಕೆ, ಇರ್ಬೋದು ಸರ್. ತುಂಬಾ ಜನ ಕಾಲ್ ಮಾಡ್ತಾ ಇದಾರಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ ಅಷ್ಟೇ, ಬೇಜಾರ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಅಂಡ್ ವಿಶಿಂಗ್. Anyway, the best wishes for madam. Thank you so much. Kindly follow our channel and you can share it also to your friends. Sure. I already shared this one with my friend. Thank you. The best wishes, ma'am, for your next project. Thank you so much. Thank you. Thank you. ಆ ಒಂದು ಹಾರೈಕೆ ಇರುತ್ತಲ್ಲ, ಅದು ಬಹಳ ಮುಖ್ಯ ಅಲ್ವಾ? ಒಂದು ವ್ಯಕ್ತಿಗೆ ನಾವು ಹಾರೈಸ್ತೀವಿ, ಆ ಹಾರೈಕೆಯಿಂದ ನಾವು ಮುಂದೆ ಬರ್ತಾ ಇರ್ತೇವೆ ಅಲ್ವಾ? ಸೊ ರಂಗಭೂಮಿ ಬಗ್ಗೆ ಹೇಗೆ ಸರ್? ಎಲ್ಲರೂ ಕಲಾವಿದ್ರು ಆಕ್ಚುಲಿ ರಂಗಭೂಮಿಯಿಂದ ಕಿರುತೆರೆ ಹಿರಿತೆರೆಗೆ ಬರ್ತಾರೆ. ಬಟ್ ನನ್ನ ಲೈಫಲ್ಲಿ ಕಿರುತೆರೆ ಹಿರಿತೆರೆಯಿಂದ ರಂಗಭೂಮಿಗೆ ಬಂದಿದ್ದೀನಿ. ಕಿರುತೆರೆ ಹಿರಿತೆರೆಯಿಂದ ನಾನು ರಂಗಭೂಮಿಗೆ ಬಂದ್ರೆ ಎಲ್ಲಾ ಕಲಾವಿದರು ರಂಗಭೂಮಿಯಿಂದ ಇಲ್ಲಿ ಬರ್ತಾರೆ. ಆಕ್ಚುಲಿ ಕಷ್ಟ ಆಗಿಲ್ವಾ? ನಾನು ಸ್ವಲ್ಪ ಉಲ್ಟಾ, ರಿವರ್ಸ್. ಬಟ್ ಕಷ್ಟ ಆಗಲ್ವಾ? ನನ್ಗೆ ಏನು ಕಷ್ಟ ಅನಿಸ್ಲೇ ಇಲ್ಲ ಸರ್. ನಾನು ಈಸಿಯಾಗಿ ರಂಗಭೂಮಿಯಲ್ಲೂ ನೀವು ಈಸಿಯಾಗಿ ಮಾಡಿದ್ರಿ. ಖಂಡಿತ. ವಾವ್, ಸೂಪರ್. ಯಾಕಂದ್ರೆ ರಂಗಭೂಮಿ ಇಸ್ ಅ ಬೇಸಿಕ್. ಅಯ್ಯೋ, ಬೇಸಿಕ್ ಅಲ್ಲ ಸರ್, ತುಂಬಾ ಕಷ್ಟ. ಆ ಬುಕ್ ನೋಡಿದ್ರೇನೆ ಭಯ ಆಗತ್ತೆ. ಆ ಡೈಲಾಗ್ಸ್ ಜೊತೆ ಆ ಇಡೀ 12 ಅವರ್ ನಾಟಕ, ತುಂಬಾನೇ ಕಷ್ಟ ಸರ್ ರಂಗಭೂಮಿಲೆ ಅಲ್ವಾ? ಅನುಭವ ಇದೆಯಲ್ಲ, ತುಂಬಾನೇ ಕಷ್ಟ. ಕರೆಕ್ಟ್. ಸೊ ಮೇಡಮ್, ನೀವು ಎಷ್ಟು ವರ್ಷ ಆಯ್ತು ಚಿತ್ರರಂಗಕ್ಕೆ ಬಂದು? ಈ ತರ ಒಂದು ಸ್ಟ್ರಗಲ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಪೀರಿಯಡ್ ಎಷ್ಟಿತ್ತು ಆ ಸ್ಟ್ರಗಲ್ ಅನ್ನೋದು? ಇನ್ನೂ ಆಕ್ಚುಲಿ ಸ್ಟ್ರಗ್ಲಿಂಗ್ ಪಡ್ತಾನೆ ಇದೀನಿ ನಾನೇನು. ಇನ್ನು ಸೈಕಲ್ ಹೊಡಿತೀನಿ ಅಂತ ಖಂಡಿತ ಸರ್, ಖಂಡಿತ. ಓಕೆ. ನಮ್ಮ ಇಂಡಸ್ಟ್ರಿಯಲ್ಲಿ ದುರಂತ ಅಂದ್ರೆ ಒಳ್ಳೆ ಕಲಾವಿದರಿಗೆ ಬೆಲೆ ಇಲ್ಲ. ಓಕೆ, ಖಂಡಿತ ಇಲ್ಲ. ಈಗೆಲ್ಲ ಡಬ್ಬಿಂಗ್ ಎಲ್ಲ ಬಂದಿರೋದ್ರಿಂದ ನೋಡಕ್ಕೆ ಅವ್ರಿಗೆ ಪರ್ಫೆಕ್ಟ್ ಆಗಿ ಅನ್ಸಿದ್ರೆ ಅವ್ರನ್ನ ತಗೊಂಡ್ ಬಂದು ಕೆಲವರು ನಿಲ್ಲಿಸ್ತಾರೆ. ತುಂಬಾ ಕಡಿಮೆ ಕಲೆ ಇರೋ ಕಲಾವಿದರಿಗೆ ಅವಕಾಶಗಳು ತುಂಬಾನೇ ಕಡಿಮೆ.
ಓಕೆ ಓಕೆ. ಸೊ ಈಗ ಈ ನಡುವೆ ಅವಕಾಶಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಒಂದು ತಯಾರಿ ಮಾಡ್ಕೋಬೇಕು? ಯಾರೇ ಒಬ್ಬರು ಇಂಡಸ್ಟ್ರಿಗೆ ಬರಬೇಕಂದ್ರೆ ನಿಮಗಂತೂ ಸಡನ್ನಾಗಿ ಬಂದರೆ ಸಿಕ್ಬಿಡ್ತು ಓಕೆ ಅಲ್ವಾ? ಅಂದ್ರೆ ಅಷ್ಟು ಹೆಚ್ಚು ಕಷ್ಟ ಪಡ್ಬೇಕಾಗಿಲ್ಲ ಈಗ ಸರ್ ಇಲ್ಲ ಪಡ್ಬೇಕಾಗಿಲ್ಲ ಅಂತ ಏನಿಲ್ಲ, ಪಡ್ಲೇಬೇಕು ಸರ್. ಪಟ್ಟಿದ್ದೀರಾ? ಓಕೆ. ನಾನ್ ಪಟ್ಟಿದ್ದೀನಿ. ಬಟ್ ಈಗ ನಾನು ಹೇಳ್ತಾ ಇರೋದು ಯೂತ್ಗಳಿಗೆ, ಈಗ ಹೊಸದಾಗಿ ಬರುವಂತ ಕಲಾವಿದರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಯಾರಿ ಇಲ್ಲದೆ ಬರಬೇಡಿ. ಓಕೆ. ಒಂದು ತಯಾರಿ ಮಾಡ್ಕೊಂಡೇ ಬನ್ನಿ. ಇನ್ನೊಂದು ಇದನ್ನೇ ನಂಬ್ಕೊಂಡಿರ್ಬೇಡಿ. ಅಚ್ಚಾ. ಯಾಕಂದ್ರೆ ನಾವು ಈಗ 10 ವರ್ಷದ ಹಿಂದೆ ಹೋದ್ರೆ ಸರ್, ನಾನು ಆರ್ಟಿಸ್ಟು ಅಂತ ಕೆಲವ್ರು ಮಾತ್ರ ಹೇಳ್ತಾ ಇದ್ರು. ಓಕೆ. ಈಗ ಹಾಗಲ್ಲ ಸರ್, ರೋಡ್ಗೂ ಓಣಿಗೂ ಏರಿಯಾಗೂ ನನ್ನ ಆರ್ಟಿಸ್ಟು ಅಂತಾರೆ. ಓಕೆ. ಹಾಗೆಲ್ಲ ಇರ್ಬೇಕಾದ್ರೆ ನಾವಿಲ್ಲಿ ಏನೋ ಒಂದು ಗೂಡು ಕಟ್ಕೋತೀವಿ ಅಂತ ದಯವಿಟ್ಟು ಬರಬೇಡಿ ಅಲ್ವಾ? ಫ್ಯಾಷನ್ ಆಗಿ ತಗೊಳ್ಳಿ, ತಲೆ ಅದೇನ್ ಹೇಳ್ತಾರಲ್ಲ, ಕಣ್ಣು ಮುಂದೆ ನೋಡಕ್ ಮಾತ್ರ ತಗೊಳ್ಳಿ, ಕಣ್ಣು ಒಳಗಡೆ ತಲೆ ಮೇಲೆ ಒಳಗಡೆ ಅದನ್ನ ಹಾಕೊಂಡು ವಿಚಿತ್ರವಾಗಿ ಜೀವನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ಸರ್, ಬಹಳ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ ಸರ್. ನನ್ಗೆ ಅವಕಾಶಗಳಿಲ್ಲ ಅಂತ ದೊಡ್ಡ ಆರ್ಟಿಸ್ಟ್ಗಳೇ, ಹಳೇ ಆರ್ಟಿಸ್ಟ್ಗಳು ಸುಮಾರು ಜನ ಸುಸೈಡ್ ಮಾಡ್ಕೊಂಡ್ರು. ಹಾಗೆಲ್ಲ ಇದೆ ಸರ್ ತುಂಬಾ. ಅದಕ್ಕೆ ನಾನು ಹೇಳೋದು ಇಷ್ಟೇನೆ, ಇದನ್ನ ಫ್ಯಾಷನ್ ಆಗಿ ತಗೊಳ್ಳಿ. ಫ್ಯಾಷನ್ ಆಗಿ ತಗೊಂಡ್ರೆ ಒಳ್ಳೇದಂತ. ಸೊ ಪ್ರೊಫೆಷನಲ್ ತಗೊಂಡ್ರೆ ಅದು ಮುಂದೆ ಕಷ್ಟ ಆಗ್ಬೋದು. ಹೌದು ಸರ್, ಇವಾಗೆಲ್ಲ ನಾನು ಆರ್ಟಿಸ್ಟು ನಾನು ಮಾಡ್ತೀನಿ ಅಂತ ಬಂದಾಗ ಎಷ್ಟು ಜನಕ್ಕೆ ಅವಕಾಶಗಳು ಸಿಗ್ತಾವೆ ಸರ್? ಹೌದು ಹೇಳಿ, ಎಷ್ಟು ಜನಕ್ಕೆ ಸಿಗಕ್ ಸಾಧ್ಯ? ಸಮುದ್ರದು. ನೀನು 5 ವರ್ಷ ಅದೇ ಫಿಗರ್ ಮೇಂಟೈನ್ ಮಾಡಿ ಹಾಗೆ ಇರ್ತೀಯ. 5 ವರ್ಷ ಆದ್ಮೇಲೆ ನಿಂದು ಫೇಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಬಾಡಿ ಲ್ಯಾಂಗ್ವೇಜ್ ಪ್ರತಿಯೊಂದು ಚೇಂಜ್. ನಿನಗೆ ಅದೇ ಕ್ಯಾರೆಕ್ಟರ್ ಸಿಗಲ್ಲ. ಈಗೆಲ್ಲ 20 ವರ್ಷದವ್ರ ತಾಯಿ. ನಾನು 23ಗೆ ನಾನು ತಾಯಿ ರೋಲ್ ಮಾಡಿದ್ದೀನಿ. ಸುನಿಲ್ ಪುರಾಣಿಕ್ ಅವ್ರದ್ದು ಒಂದು ಮಹಾಸತಿ ಅಂತ ಸೀರಿಯಲ್, ನಮ್ಮ ಉತ್ತರ ಕರ್ನಾಟಕ ಭಾಷೆದು, ಉತ್ತರ ಕರ್ನಾಟಕ ಸ್ಟೋರಿನೇ ಅದು. ಬೈಲ್ ಹೊಂಗ್ಲನಲ್ಲಿ ಶೂಟಿಂಗು ಹಾಗೆ ಇತ್ತು. ಅದ್ರಲ್ಲಿ ನಾನು ಸುನಿಲ್ ಪುರಾಣಿಕ್ ಅವ್ರ ವೈಫ್ ಕ್ಯಾರೆಕ್ಟರ್, ಹೀರೋಯಿನ್ಗೆ ತಾಯಿ. 23 ವರ್ಷಕ್ಕೆ ನಾನು ತಾಯಿ ರೋಲು. 23 ವರ್ಷಕ್ಕೆ ತಾಯಿ. ಅಲ್ಲಿಂದ ನಾನು ಲುಕ್ ಇತ್ತು ನಿಮ್ಮಲ್ಲಿ. ಅಂದ್ರೆ ಸ್ವಲ್ಪ ಗುಂಡ್ಗೆ ಇರೋದ್ರಿಂದ ಹಂಗೆ ಸರ್, ನೋಡಕ್ ಚೆನ್ನಾಗಿರ್ಬೇಕಷ್ಟೇ. ಅಷ್ಟೇ. ಮತ್ತೆ ಆ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಲ್ವಾ? ಧೈರ್ಯದಿಂದ. ನೀವು ಧೈರ್ಯದಿಂದ ಕೊಡ್ತಿದ್ರಿ. ತಾಯಿ ಆಲ್ಮೋಸ್ಟ್ ನನಗೆ ಇಷ್ಟ ಆಗೋ ಪಾತ್ರ ಆಲ್ಮೋಸ್ಟ್ ನನಗೆ ಎಮೋಷನಲ್ ಪಾತ್ರಗಳೇ ತುಂಬಾ ಇಷ್ಟ ಸರ್. ನಾನು ಮನಸ್ಸಾರೆ ಮಾಡುವಂತ ಪಾತ್ರ, ಇಷ್ಟಪಟ್ಟು ಮಾಡುವಂತ ಪಾತ್ರ ಟ್ರಾಜಿಡಿ ಅಂದ್ರೆ ಎಮೋಷನಲ್ ಪಾತ್ರಗಳು ತುಂಬಾ ಇಷ್ಟಪಟ್ಟು. ತಾವು ವಿಲನ್ ರೋಲ್ ಮಾಡಿದಾಗ ಹೇಗೆ ಅನ್ಸುತ್ತೆ ನಿಮಗೆ? ಇದನ್ನ ನಾವು ಕಂಟಿನ್ಯೂ ಮಾಡಲ್ಲ ಅಂತ ಅನ್ಸುತ್ತೆ? ಅನಿಸುತ್ತೆ ಸರ್, ಏನಿಲ್ಲ ಇದನ್ನ ಕಂಟಿನ್ಯೂ ಮಾಡಬಹುದು ಅಂತ ಅನ್ಸುತ್ತೆ. ಏನ್ ತೊಂದ್ರೆ ಇಲ್ಲ, ಮಾಡಬಹುದು ಅಂತ. ಮಾಡ್ತಿತ್ತು. ಯಾವುದೇ ಪಾತ್ರ ಕೊಟ್ಟರು ಅಲ್ಲಿ ಪರಕಾಯ ಪ್ರವೇಶ. ನೀವು ಕಾಮಿಡಿನೇ ತುಂಬಾ ಇಷ್ಟಪಡ್ತಿದ್ರು ಗೋಕುಲ ನಿವಾಸದಲ್ಲಿ. ಎಲ್ಲಾ ಕಲಾವಿದ್ರು ಯಾಕಂದ್ರೆ ಇನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಯಾಕೆ ಗೋಕುಲ ನಿವಾಸದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ. ಗುಬ್ಬಿ ವೀರಣ್ಣ ಅವ್ರ ಮೊಮ್ಮಗಳು ಸಂಗೀತ ಅವರು ಗೊತ್ತಲ್ವಾ, ಸಂಗೀತ ಆರ್ಟಿಸ್ಟ್. ಅವರು ನನ್ಗೆ ಫಸ್ಟ್ ಶಾರ್ಟ್ ಮುಗಿದ ತಕ್ಷಣ ಬಂದು ಹಗ್ ಮಾಡಿದ್ರು. ಎಷ್ಟು ಕ್ಯೂಟ್ ಆಗಿ ಮಾಡ್ದೆ ನೀನು. ನಿನ್ನ ಇವತ್ತೇ ಫಸ್ಟ್ ನೋಡ್ತಾ ಇರೋದು ನಾನು. 6-7 ಲೈನ್ ಡೈಲಾಗ್ ನ ಒಂದು ಶಾರ್ಟ್ ಸರ್ ಅದು. ಫಸ್ಟ್ ಡೇ ಅವ್ರು ದೂರ ಮೇಲ್ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಫಸ್ಟ್ ಫ್ಲೋರ್ ಅಲ್ಲಿ. ಕೆಳಗಡೆ ಗೇಟ್ ಹತ್ರ ಪಾರ್ಕಿಂಗ್ ಅಲ್ಲಿ ಶೂಟಿಂಗು. ನಿಂತ್ಕೊಂಡು ನೋಡಿ ಬಂದು ನನ್ಗೆ ಹಗ್ ಮಾಡಿ ಎಷ್ಟು ಕ್ಯೂಟ್ ಆಗಿ ಮಾಡಿದೆ, ಎಷ್ಟು ಚೆನ್ನಾಗಿ ಮಾಡಿದೆ ನೀನು, ಎಷ್ಟು ಅನುಭವ ಇದೆ ನಿನಗೆ ಅಂದ್ರು. ನನಗೆ ಅವ್ರು ಗೊತ್ತಿಲ್ಲ, ಗುಬ್ಬಿ ವೀರಣ್ಣ ಅವ್ರ ಮೊಮ್ಮಗಳು ಅಂತ ಗೊತ್ತಿಲ್ಲ. ಹಾಗೆ ನಮ್ಮ ಬಿಹೇವಿಯರ್ ಹೆಂಗಿರುತ್ತೆ, ನಾವು ಆಕ್ಟಿಂಗ್ ಅಲ್ಲಿ ಎಷ್ಟು ನಾವು ಸೀನಿಯರಿಟಿ ತೋರಿಸ್ತೀವಿ, ಅದ್ರ ಮೇಲೆ ನಮಗೆ ನಮ್ಮ ಅವಕಾಶಗಳು ಆಗ್ತವೆ. ಈಗ ನಾವು ಬೆಲೆ ಕೊಡಲ್ಲ ಸರ್. ಬೆಲೆ ಕೊಡಲ್ಲ. ಡೈರೆಕ್ಟರ್ ಬೆಲೆ ಕೊಡಲ್ಲ, ಪ್ರೊಡ್ಯೂಸರ್ ಬೆಲೆ ಕೊಡಲ್ಲ, ಕೋ ಆರ್ಟಿಸ್ಟ್ ಗಳಿಗೆ ಬೆಲೆ ಕೊಡಲ್ಲ. ಕಾಲ್ ಮೇಲೆ ಕಾಲ್ ಹಾಕೊಂಡಿರ್ತಾರೆ, ಮೊಬೈಲ್ ಇಟ್ಕೊಂಡಿರ್ತಾರೆ. ಊಟ ತಿನ್ಬೇಕಾದ್ರೆ ಚಪ್ಪಲಿ ಹಾಕೊಳ್ತಾರೆ. ಊಟ ತಿನ್ಬೇಕಾದ್ರೆ ಚಪ್ಪಲಿ ಹಾಕೊಳ್ತಾರೆ. ಪ್ರೊಡ್ಯೂಸರ್ ಬಂದ್ರೆ ಎದ್ದಿತ್ಕೊಳ್ಳಲ್ಲ. ಕೆಲವೊಂದು ತುಂಬಾ ದುರಂತ ಸರ್ ಇವೆಲ್ಲ ನೋಡ್ತೀವಲ್ಲ ಡೈಲಿ. ಯಾವಾಗ್ಲೂ ಕೈಯಲ್ಲಿ ಮೊಬೈಲು. ಒಬ್ರು ಬಂದ್ರೆ ಮಾತಾಡ್ಸೋದು ಅಂತ ಒಂದು ಮ್ಯಾನರ್ಸ್ ಇರಲ್ಲ. ಓಕೆ. ಸೊ ರಂಗಭೂಮಿ ಆ ರೀತಿ ಇತ್ತು ನಿಜವಾಗ್ಲೂ. ಅಲ್ಲೂ ಕೂಡ ತಾವು ತಮಗೆ ಕಷ್ಟ ಆಗ್ಲಿಲ್ಲ ಅಂದ್ರೆ ಈಸಿಲಿ ತಾವು ನಿಭಾಯಿಸ್ಕೊಂಡು ಹೋಗ್ಬಿಟ್ರಿ. ರಂಗಭೂಮಿ ನಂಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅನ್ನ ಕೊಟ್ಟಿದೆ ಸರ್. ಅನ್ನ ಕೊಟ್ಟಿದೆ, ತುಂಬಾ ಪ್ರೀತಿ ಅಭಿಮಾನ ಕೊಟ್ಟಿದೆ. ಸೂಪರ್. ಅದು ಆಕ್ಚುಲಿ ಫೌಂಡೇಶನ್, ಅದು ಬೇಸ್ಮೆಂಟ್ ಅದು ಅಲ್ವಾ? ಇವತ್ತು ನನ್ ಕಷ್ಟ ಇದೆ ಅಂದ್ರೆ ನನ್ಗೇನು ಯಾರು ಏನು ನನ್ಗೆ ದುಡ್ಡು ಕೊಡೋದು ಬೇಡ, ನಾವೆಲ್ಲ ಇದೀವಿ ಅನ್ನೋ ಜನ ಇದ್ದಾರೆ, ಸಾಕಷ್ಟೇ ಅಲ್ವಾ? ಓಕೆ. ಒಂದು ಭರವಸೆ ಅಲ್ವಾ? ಅಷ್ಟೇ. ಆ ಭರವಸೆ ಇದ್ರೆ ಏನೋ ಮಾಡಬಹುದು.
ಸೊ ತಾವು ಅಭಿನಯಿಸಿದ ನಾಟಕದ ಹೆಸರು ಯಾವ ಹೆಸರು ಮತ್ತು ಅನುಭವ ಹೇಳಿ ಸರ್. ತುಂಬಾ ನಾಟಕಗಳು ಸರ್. ಓಕೆ ಅದರಲ್ಲಿ ಒಂದು 4-5 ಹೇಳ್ತೀನಿ ನಂಗೆ ಇಷ್ಟವಾದ ನಾಟಕಗಳು. ಓಕೆ. ಸತಿ ಸಂಸಾರದ ಜ್ಯೋತಿ, ರತ್ನ ಮಾಂಗಲ್ಯ, Okay, ಹುಡುಗ ಕಟ್ಟಿದ ತಾಳಿ, ಒಂದು ಕರೆ ಬರ್ತಿದೆ, ಮಾತಾಡೋಣ. ಸಂಸಾರ ಬಂಧನ. ಹಲೋ ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ನಾನ್ ಗೀತಾ ಅಂತ ಹೇಳಿ. ನಮಸ್ಕಾರ ಗೀತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಸ್, ನಮ್ಮೊಂದಿಗೆ ಇವತ್ತು ಭಾಗ್ಯಶ್ರೀ ಮಾಡಿದ್ದಾರೆ. ಎಸ್, ಮಾತಾಡಿಮ್ಮ. ನಮಸ್ತೆ ಮೇಡಮ್. ನಮಸ್ಕಾರ ಗೀತಾ ಅವರೇ. ಇದುವರೆಗೂ ನಿಮ್ಮ ಸಂದರ್ಶನವನ್ನ ನೋಡ್ತಾ ಇದ್ದೆ. ಮತ್ತೆ ನೀವು ಹೇಳ್ತಾ ಇದ್ದ ನಿಜವಾಗ್ಲು ನಾವ್ ತೆರೆ ಮೇಲೆ ಏನ್ ನೋಡ್ತೀವೋ ಆದ್ರೆ ಸಂಸ್ಕೃತಿ ಅನ್ನೋದು ನಿಮ್ಮಲ್ಲಿ ಉಳಿದಿರುತ್ತೆ ಅಂದ್ರೆ ನೀವು ಹೇಳಿದ್ರು ಈಗಿನ ಜನರೇಷನ್ ಅವಾಗಿನ ಜನರೇಷನ್ಗೂ ಎಷ್ಟು ಅಂದ್ರೆ ರೆಸ್ಪೆಕ್ಟ್ ಅಲ್ಲಿ ಯಾವ ರೀತಿ ಇರ್ತಾರೆ ಅಂತ ಹೇಳಿ, ದೊಡ್ಡವರಿಗೆ ರೆಸ್ಪೆಕ್ಟ್ ಆಗಿರ್ಬೋದು, ಈ ತರದೆಲ್ಲ ಕ್ಯಾಮ್ರಾಗೆ ನಮಸ್ಕಾರ ಮಾಡಿ ಇದ್ ಮಾಡೋ ತರದೆಲ್ಲ ಇರುತ್ತಲ್ವಾ ಕಲ್ಚರ್ಗಳು, ಅದೆಲ್ಲ ನಾವ್ ಎಷ್ಟೋ ಜನಗಳಿಗೆ ಗೊತ್ತೇ ಇರಲ್ಲ ಆಕ್ಚುಲಿ. ಅಂದ್ರೆ ಮೂವಿ ನೋಡ್ದಾಗ ಸ್ಟೋರಿ ಮಾತ್ರ ಗೊತ್ತಿರುತ್ತೆ, ಇವ್ರಲ್ಲಿ ಇಂತ ಒಂದು ಸಂಸ್ಕಾರ ಇರುತ್ತೆ ಕಲಾವಿದರಲ್ಲಿ ಅಂತ ಗೊತ್ತಿರಲ್ಲ ಹೇಳ್ಬೇಕಂದ್ರೆ. ಎಲ್ಲ ಹೇಳಿದ್ದೆ. ಹೌದು ಮೇಡಮ್, ಖುಷಿ ಅನ್ಸುತ್ತೆ. ಯಾಕಂದ್ರೆ ಈಗಿನವ್ರು ಅದನ್ನೆಲ್ಲ ಕಲ್ಸ್ಕೊಳ್ಬೇಕು. ಯಾಕಂದ್ರೆ ನಿಮ್ಮನ್ನೆಲ್ಲ ನೋಡಿ ಆದ್ರೂ ಮಾಡ್ಬೇಕು ಅವ್ರು, ಗೊತ್ತಿಲ್ದೇ ಇದ್ರೇನೆ. ಹೌದು ಅಲ್ವಾ? ಇವಾಗೆಲ್ಲ ಎಲ್ಲಿ ಅಯ್ಯೋ ಅವೆಲ್ಲ ತುಂಬಾ ಒಂದೆರಡು 3 ಸೀರಿಯಲ್ ಮಾಡಿದ ತಕ್ಷಣ ಎಲ್ಲೋ ಹೋಗಿರ್ತಾರೆ. ಮಾಡ್ಬೇಕಂತ ಇಲ್ಲ, ಈಗೆಲ್ಲ ಜಸ್ಟ್ ಆಡಿಷನ್ ಹೋಗಿ ಬಂದ್ರೆ ಸಾಕಾಗಿರುತ್ತೆ. ಖಂಡಿತ ನಾವು ಜೊತೆಗೆ ಕಲಾವಿದ್ರ ಜೊತೆ ವರ್ಕ್ ಮಾಡಿದಾಗ ಅನುಭವ ತುಂಬಾ ಆಗಿದಾವೆ. ಬಟ್ ನಾವ್ ಹೇಳ್ಕೊಳಕ್ ಆಗಲ್ಲ. ನಾವು ಒಬ್ರು ಕಲಾವಿದರಾಗಿ ಕಲಾವಿದ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಹೇಳಕ್ ಆಗಲ್ಲ. ಒಳ್ಳೇದನ್ನ ಮಾತ್ರ ಹೇಳಕ್ ಅಧಿಕಾರ ಇದೆ, ಸ್ವತಂತ್ರ ಇದೆ. ಅಲ್ಲಿ ಫಿಲ್ಟರ್ ಇರುತ್ತೆ. ಹೌದು, ಬೇರೆ ಎಲ್ಲ ಹೇಳಕ್ ಆಗಲ್ಲ. ಬಟ್ ನಡೆದಿರೋದನ್ನ ಈ ತರ ನಡೆದಿತ್ತು ಅಂತ ಹೇಳ್ಬೋದು, ಇವರೇ ಈ ತರ ಮಾಡಿದ್ರು ಅಂತ ಹೇಳಕ್ಕೆ ಕಷ್ಟ ಆಗುತ್ತೆ. ತುಂಬಾ ಸಂತೋಷ ಆಯ್ತು ಮೇಡಮ್. ನಿಮಗೆ ಇನ್ನೂ ಒಳ್ಳೆ ಅವಕಾಶಗಳು ಸಿಗ್ಲಿ. ಥ್ಯಾಂಕ್ ಯು ಮೇಡಮ್. ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಎಸ್, ಸೊ ಅವರು ಒಂದು ಸಂಸ್ಕಾರ ಬಗ್ಗೆ ಹೇಳ್ತಾ ಇದ್ರು. ಯಾಕಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಆಕ್ಚುಲಿ, ಸೌಂಡ್ ವೇರಿಯೇಷನ್ ಆಗ್ತಿತ್ತು. ಅದು ಅವರು ಸಂಸ್ಕಾರ ಬಗ್ಗೆ ಮಾತಾಡ್ತಿದ್ರು. ಅಂದ್ರೆ ನೀವು ಯಾವ ರೀತಿ ತಾವು ಇದ್ರಿ, ತಮ್ಮನ್ನ ಅಟ್ಲೀಸ್ಟ್ ನೋಡಿ ಆದ್ರೂ ಜನ ಕಲಿಬೇಕಾಗಿತ್ತು ಅಂತ. ನಾನೇನಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಇಲ್ಲ, ವ್ಯಕ್ತಿಗಿಂತ ಇಲ್ಲಿ ವ್ಯಕ್ತಿತ್ವ ಕೌಂಟ್ ಆಗುತ್ತೆ. ಎಸ್, ನಿಮ್ಮಲ್ಲಿ ಆ ವ್ಯಕ್ತಿತ್ವ ಇದೆಯಲ್ಲ, ಅದು ತುಂಬಾ ಕೌಂಟ್ ಆಗುತ್ತೆ. ಅದು ಜನರಿಗೆ ಇಷ್ಟ ಆಗುವಂಥದ್ದು. ಸೊ ನಾಟಕದ ಅನುಭವ ತಾವು ಯಾವ್ದು ಹೇಳ್ತಿದ್ರಿ? ಯಾವ ನಾಟಕ ಸರ್? ರತ್ನ ಮಾಂಗಲ್ಯ, ಹುಡುಗ ಕಟ್ಟಿದ ತಾಳಿ, ಸತಿ ಸಂಸಾರದ ಜ್ಯೋತಿ, ಮಾಂಗಲ್ಯ ಭಾಗ್ಯ. ಹುಡುಗ ಕಟ್ಟಿದ ತಾಳಿ ನಾವು ಕೇಳಿದ್ರೆ ಅಯ್ಯೋ ಸರ್, ಒಂದು ಸೆಲೆಕ್ಟೆಡ್ ನಾಟಕಗಳಿದಾವೆ. ಅಲ್ಲಿ ಒಂದು ಮೆಸೇಜ್ ಇದೆ, ಅಲ್ಲೊಂದು ಸಂದೇಶ ಇದೆ. ಹೌದು. ತಂಗಿಯ ಸಂಕಟ ಸುಮಾರು ಇದಾವೆ ಸರ್. ಸೆಲೆಕ್ಟೆಡ್ ನಾಟಕಗಳಿದಾವೆ, ನನ್ನ ಫೇವ್ರೇಟ್ ನಾಟಕಗಳು. ಆ ಪಾತ್ರಗಳು ಮಾಡಕ್ಕೆ ಒಂದು ಖುಷಿ ನನಗೆ ಅಲ್ವಾ? ಈ ಸಿನಿಮಾ ರಂಗಕ್ಕೂ ಮತ್ತೆ ರಂಗಭೂಮಿಗೂ ಏನು ವ್ಯತ್ಯಾಸ ನಿಮಗೆ ಅನ್ಸುತ್ತೆ? ಅಂದ್ರೆ ಸರ್, ಸಿನಿಮಾಗೂ ನಮ್ಮ ರಂಗಭೂಮಿಗೂ ವ್ಯತ್ಯಾಸ ತುಂಬಾನೇ ಇದೆ ಸರ್. ತುಂಬಾ ಅಂದ್ರೆ ತುಂಬಾ ಇದೆ. ಹೇಳಕ್ಕೆ ತುಂಬಾ ಟೈಮ್ ಬೇಕು, ಬಟ್ ಸ್ವಲ್ಪ ಹೇಳ್ತೀನಿ. ರಂಗಭೂಮಿಲಿ ಏನಪ್ಪಾ ಅಂದ್ರೆ, ಫಸ್ಟು ಆ ರಂಗಭೂಮಿಲಿ ನಾನು ಕೆಲಸ ಮಾಡ್ತೀನಿ ಅಂದ್ರೆ ಮೆಮೊರಿ ಪವರ್ ಇರಬೇಕು, ಬಹಳ ಬೇಕು. ಯಾಕಂದ್ರೆ ನಮ್ಮ ಡೈಲಾಗ್ಸ್ ಎಲ್ಲ ಪ್ರತಿಯೊಂದು ನಮ್ಮ ತಲೆಯಲ್ಲಿ ಅದು ಇರಬೇಕು. 32 ಸೀನ್ ಸರ್. ಮೈ ಗಾಡ್, 32 ಸೀನ್ ಅಲ್ಲಿ ನಿಂದ ಅಟ್ಲೀಸ್ಟ್ 20 ಆದ್ರೂ ಇರುತ್ತೆ. ಆ 20 ಸೀನ್ ಅನ್ನ ನೀನು ಅನುಭವಿಸ್ಬೇಕು. ವಿತ್ ಕಾಸ್ಟ್ಯೂಮ್, ಯಾವ ಸೀನ್ ಆದ್ಮೇಲೆ ಯಾವ ಸೀನ್ ಕಾಸ್ಟ್ಯೂಮ್, ಅದನ್ನ ನೀನು ಪ್ರಿಪೇರ್ ಮಾಡ್ಕೋಬೇಕು. ಅದ್ರ ಪ್ರಕಾರ ಮಾಡ್ಬೇಕು. ಫಸ್ಟ್ ಬಿಗಿನಿಂಗ್ ಹುಡುಗಿಯಿಂದ ಶುರುವಾಗಿದ್ದು ನೀನ್ ಸಾಯೋವರೆಗೂ ಒಂದು ಪಾತ್ರ, ಒಂದು ನೈಟ್ ಅಲ್ಲಿ ನೀನ್ ಮಾಡ್ಬೇಕು. ಅಯ್ಯೋ ಕಷ್ಟ, ತುಂಬಾ ಕಷ್ಟ ಸರ್. ಅದು ನಿಭಾಯಿಸ್ಕೊಂಡು ಬಂದಿದ್ದೀರಾ. ಅಲ್ಲೇ ರಿಸಲ್ಟ್ ನಮ್ಗೆ. ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಹಳ್ಳಿ ಜನ. ಅದು ಮೊದ್ಲೇ ಕೇಳ್ಬೇಕಾ? ರಾಧಾ ಅವರು ಸೂಪರ್ ಮೇಡಮ್ ಅಂತ ಮೆಸೇಜ್ ಮಾಡಿ ಕಮೆಂಟ್ ಮಾಡಿದ್ದಾರೆ. ಹಾಯ್ ಸರ್. ನಮನ ಮಂಜು ಅವರು ಹಾಯ್ ಸರ್, ವೆರಿ ನೈಸ್ ಪ್ರೋಗ್ರಾಮ್ ಅಂತ ಕಮೆಂಟ್ ಮಾಡಿದ್ದಾರೆ. ಮತ್ತೆ ಲೋಕೇಶ್ ವಿಜುವಲ್ ಆರ್ಟಿಸ್ಟ್ ಶುಭವಾಗಲಿ ಅಂತ ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಗುರುರಾಜ್ ಬಣಜಿ ಅವರು ಬೆಸ್ಟ್ ವಿಶಸ್ ಟು ಭಾಗ್ಯಶ್ರೀ ಮೇಡಮ್ ಫಾರ್ ದ ನ್ಯೂ ಪ್ರಾಜೆಕ್ಟ್ಸ್ ಇನ್ ಸೀರಿಯಲ್ಸ್ ಅಂಡ್ ಮೂವೀಸ್. ಅಂದ್ರೆ ಆದಷ್ಟು ನಿಮಗೆ ಹೊಸ ಸೀರಿಯಲ್ ಮತ್ತೆ ಹೊಸ
ಮೂವೀಸ್ ಪ್ರಾಜೆಕ್ಟ್ ಸಿಗಲಿ ಅಂತ ನಾವು Thank you, ಹಾರೈಸಿದೆ. sir. ಸೊ ಜ್ಞಾನೇಶ್ವರ್ ಹಂಚಟೆ ಅವರು ಬೆಸ್ಟ್ ವಿಶಸ್ ಕಳಿಸಿದ್ದಾರೆ. ಮತ್ತು ನಡುವಿನ ಕೆರೆ ರಾಮಕೃಷ್ಣ ಅವರು ವರ್ಧನ್ ಸರ್ ಗುರು SPB ಹೆಸರಿನಲ್ಲಿ ಹಲವು ಪ್ರತಿಭೆಗಳನ್ನು ಹೆಕ್ಕಿ ತೆರೆಯುತ್ತಾರೆ. ಭಾಗ್ಯಶ್ರೀ ಮೇಡಮ್ ಇಂದು ಅದು ಬಂದ ರೀತಿ ಭಾಗ್ಯ ಅಂತ ಹೇಳ್ತಿದ್ದಾರೆ ಶಿವ. ಅಯ್ಯೋ ಹಾಗೇನಿಲ್ಲ ಸರ್, ನಂದು ಸಹ ಭಾಗ್ಯ. ಎಸ್, ನಾನು ಇನಿಷಿಯಲಿ ಹೇಳಿದೆ ಭಾಗ್ಯಶ್ರೀ ಅವರು ಬಂದಿದ್ದ ಭಾಗ್ಯ ನಮ್ಮ ಭಾಗ್ಯ ಅಂತ ಹೇಳಿದೆ. ಸೊ ಹಾಗೆ ರಂಗಭೂಮಿ ಮತ್ತೆ ಸಿನಿಮಾ ರಂಗಕ್ಕೂ ಬಹಳ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಸಿನಿಮಾ ರಂಗದಲ್ಲಿ ಒಂದು ಟೇಕಲ್ಲಿ ಸಿಂಗಲ್ ಟೇಕಲ್ಲಿ ತಕ್ಕ ಮುಗಿಸ್ಕೊಂಡು ನಾವು ಹೋಗ್ಬೋದು ಮುಂದೆ. ಬಟ್ ರಂಗಭೂಮಿ ಹಾಗಾಗಲ್ಲ, ಒಂದೇ ಇದರಲ್ಲಿ ನಾವು ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಕಟ್ಸ್ ಇರುತ್ತೆ, ಎಲ್ಲಾ ಸೀನನ್ನು ನಾವು ನೆನ್ಪಿಟ್ಕೋಬೇಕು. ಹೌದು ಹೌದು ಹೌದು. ಅಲ್ಲಿ ಹಳ್ಳಿ ಜನ ಹಾಗಲ್ಲ, ನೀನ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಅಲ್ಲೇ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ. ಭಾಗ್ಯಶ್ರೀ ಮೇಡಮ್ ಅದ್ಭುತ ಕಲಾವಿದರು, ರಂಗಭೂಮಿ ಅಲ್ಟಿಮೇಟ್ ಅಂತ ಕಮೆಂಟ್ ಮಾಡಿದ್ದಾರೆ. ಬಹುಶಃ ನಿಮ್ಗೆ ಅವ್ರ ಪರಿಚಯ ಇರ್ಬೋದು ಅನ್ಕೋತೇನೆ. ಅದೇ ಎಲ್ಲ ನನ್ನ ಅಕೌಂಟ್ ಅಲ್ಲಿ ಇರೋರೆಲ್ಲ ಪರಿಚಯದವರೇ ಇರ್ತಾರೆ. ಕಾಲ್ ಬರ್ತಾ ಇದೆ, ಅದು ಪರ್ಸನಲ್ ಕಾಲ್. ಸೊ ಮುಂದೆ ಯಾವ ರೀತಿ ತಾವು ಅಭಿನಯ ಮಾಡ್ಬೇಕಂತ ಪ್ಲಾನ್ ಮಾಡ್ತೀರಾ? ಅಂದ್ರೆ ಈ ತರ ಒಂದು ಅಭಿನಯ ಮಾಡ್ಬೇಕು ಅಂತ. ಯಾಕಂದ್ರೆ ನಾವು ಉಮಾಶ್ರೀ ಅವ್ರನ್ನ ನೋಡಿದ್ವಿ. ಉಮಾಶ್ರೀ ಅವ್ರು ಯಾವ ಪಾತ್ರ ಕೊಟ್ಟರು ಅದಕ್ಕೆ ಅದು ಪರಕ ಪ್ರವೇಶ ಅವರು ಮಾಡ್ಬಿಡ್ತಿದ್ರು. ಸೊ ಅವ್ರು ಹೇಳ್ತಿದ್ರು ಚಾಲೆಂಜಿಂಗ್ ಆಗಿ ನಮ್ಗೆ ಏನೇ ಕೊಡಿ ಮಾಡ್ತೀನಿ ಅಂತ. ಸೊ ಆ ರೀತಿ ನಿಮ್ಗೆ ಯಾವ್ದಾದ್ರು ಚಾಲೆಂಜಿಂಗ್ ರೋಲ್ ಅಂದ್ರು ಇನ್ನು ಮುಂದೆ ಇನ್ ಫ್ಯೂಚರ್ ಮಾಡುವಂತದ್ದು ಯಾವ್ದು ಇದೆ? ನನಗೆ ಎಮೋಷನಲ್ ಪಾತ್ರಗಳೇ ಇಷ್ಟ ಸರ್. ಎಮೋಷನಲ್ ಪಾತ್ರಗಳು ಆಸ್ ಯುವರ್ ಉತ್ತರ ಕರ್ನಾಟಕ ಲೇಡಿ ಅದೇ ಇಷ್ಟ ನನಗೆ. ಎಸ್, ಬಟ್ ಯಾವ ಪಾತ್ರ ಕೊಟ್ಟರು ನಾನು ನನ್ನ ಲೆವೆಲ್ ಮೀರಿ ನಾನು ಮಾಡ್ಬೋದು. ಆದ್ರೆ ಇಷ್ಟಪಟ್ಟು ಮಾಡೋ ಪಾತ್ರಗಳಿರ್ತಾವಲ್ವಾ ಅಲ್ವಾ? ಹೌದು. ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಯಾರು ಮಾತಾಡೋದು? ಲೋಕೇಶ TR ಪಿಳ್ಳೆಗಾಯಕ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ನಿಮ್ಮ ಶಿಳ್ಳೆ ಗಾಯನ ಶಿಖರಕ್ಕೆ ಏರ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ವೇದಿಕೆಯಿಂದ ಸ್ಟಾರ್ಟ್ ಆಯ್ತು, ಹೋಗಿದೆ. ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಭಾಗ್ಯಶ್ರೀ ಮೇಡಮ್ ರಾಮಾಚಾರಿ. ನಮ್ಮ ಮನೆಯವರು ಸೀರಿಯಲ್ ನೋಡ್ತಾ ಇದ್ದಾರೆ, ತಪ್ಪಿಸಿದ್ರು ನಮ್ಮ ಮನೆಯವ್ರು ತಪ್ಪಿಸ್ತಾರೆ. ಅದರಿಂದ ಇವಾಗ ಯಾರು ಸರ್ ಸೀರಿಯಲ್ ನೋಡಲ್ಲ? ಭಾಗ್ಯಶ್ರೀ ಮೇಡಮ್ ಕೇಳಿಸ್ತಾ ಇದೆ ಸರ್, ದಯವಿಟ್ಟು ಮಾತಾಡಿ. ಮನೆಯವರು ನೋಡ್ತಾರೆ ರಾಮಾಚಾರಿ ಸೀರಿಯಲ್ ಹೇಳಿದ್ರು ಈ ತರ. ಖುಷಿ ಆಯ್ತು ಅವ್ರಿಗೆ. ನಿಮ್ಮ ವಿಡಿಯೋ ನೋಡಿ ತುಂಬಾನೇ ಖುಷಿ ಆಯ್ತು, ಅದಕ್ಕೆ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಅದು ಬಹಳ ಪಾಪ್ಯುಲರ್ ಇದು. ನಂಬರ್ 1 ಸೀರಿಯಲ್ ಸರ್ ಕಲರ್ಸ್ ಕನ್ನಡ. ಎಸ್. ಸೊ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬಹಳ ಬಹಳ ಧನ್ಯವಾದಗಳು. ಮತ್ತೆ ಒಂದು ಹಾಡ್ ಬರ್ಲಿ ನಮ್ಮ ಇವರಿಗೆ, ಅವ್ರಿಗೋಸ್ಕರ ಒಂದು ಡೆಡಿಕೇಟ್ ಮಾಡಿ. ಅಯ್ಯೋ ಪ್ಲೀಸ್ ಸರ್, ಪ್ಲೀಸ್. ಯಾವ ಹಾಡು ಇಷ್ಟ? ತುಂಬಾ ಕನ್ನಡದಲ್ಲಿ ನನಗೆ ಎಲ್ಲ ಇಷ್ಟ, ಸ್ವಲ್ಪ ಮೆಲೋಡಿ ಸಾಂಗ್ಸ್ ತುಂಬಾನೇ ಇಷ್ಟ. ಅವರಿಗೆ ಮಧುರ ಗೀತೆ ಬಹಳ ಇಷ್ಟ ಅಂತೆ. ಓಲ್ಡ್ ಇಸ್ ಗೋಲ್ಡ್. ಸೊ ಅವರಿಗೋಸ್ಕರ ಒಂದು ಬಲೆ ಬಲೆ ಚಂದದ ಹುಡುಗಿ ಮಾಡಿ, ತುಂಬಾ ಬಹಳ ಚಂದದ ಹುಡುಗಿ ಇದ್ದಾರೆ ಅವರು ನನ್ನ ಕಡೆಯಿಂದ. ಫ್ಲೂಟ್ ಅಲ್ಲಿ ವಿಸಲ್ ಆರ್ಟಿಸ್ಟ್, ಶಿಳ್ಳೆ ಗಾಯಕರು. ಅದು ಕಾಲ್ಸ್ ಬರ್ತಾ ಇದೆ, ನಿಮ್ಮ ಪರ್ಸನಲ್ ಕಾಲ್. ನಿಮಗೆ ವಾವ್, ಸೂಪರ್ ಸರ್, ವೆರಿ ನೈಸ್. ಎಂತೆಂತ ಕಲಾವಿದರಿದಾರಲ್ವಾ? ಇವ್ರ ಸಂದರ್ಶನ ಆಗಿದೆ. ಹೌದಾ? ವೆರಿ ನೈಸ್. ಥ್ಯಾಂಕ್ ಯು ಸರ್. ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಮೊದಲೇ ಕಲಾವಿದರುಗಳು, ಈ ತರ ಎಲ್ಲ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ತುಂಬಾ ಧನ್ಯವಾದಗಳು ಸರ್. ಬಹಳ ಇವತ್ತೆಲ್ಲ ಕೇಳ್ಬೇಕು ಅನ್ಸುತ್ತೆ, ಬಟ್ ಏನ್ ಮಾಡೋದು, ಸಮಯದ ಅಭಾವ. ವೇದಿಕೆ ತುಂಬಾ ಅದ್ಭುತ. ಈ ವೇದಿಕೆಗೆ ಮತ್ತೆ ಬರ್ಬೇಕು ತಾವು, ಶಿಳ್ಳೆ ಗಾಯನ ಮಾಡ್ತಾ ಬರ್ಬೇಕು. ಎಸ್, ಥ್ಯಾಂಕ್ ಯು ಸರ್. ಕೇಬಲ್ ಮಂಜು ಡಿಂಕ್ ಅವರು ಭಾಗ್ಯಶ್ರೀ ಮೇಡಮ್ ಒಳ್ಳೆ ಕಲಾವಿದೆ ಅಂತ ಬರ್ದಿದ್ದಾರೆ. ಮತ್ತೆ ರವಿಕುಮಾರ್ ಅವ್ರ ಊರಲ್ಲಿ ನಾನು ಡ್ರಾಮಾ ಮಾಡಿದ್ದೀನಿ ಸರ್. ಓಕೆ. ಮತ್ತೆ ಹಾಯ್ ಸರ್, ನಮಸ್ತೆ ಸರ್ ಅಂತ ಶಾರದಾ ಅವರು ಬರ್ದಿದ್ದಾರೆ. ಎಸ್,
ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಕಮೆಂಟ್ಸ್. ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ಓಕೆ. ಅಭಿಮಾನಿ ನಮಸ್ಕಾರ ಸರ್ ನಮಸ್ಕಾರ. ಯಾರು ಮಾತಾಡೋದು? ಶ್ರೀನಿವಾಸ್ ಅಂತ ಮಾಕ್ಲಿ, ಚನ್ನಪಟ್ಟಣ ತಾಲೂಕ್ ಮಾಕ್ಲಿಯಿಂದ. ನಮಸ್ಕಾರ ಶ್ರೀನಿವಾಸ್ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೇನೆ. ಓಕೆ, ನಮ್ಮೊಂದಿಗೆ ಇವತ್ತು ಭಾಗ್ಯಶ್ರೀ ಹೇಳಿದ್ರೆ ಮಾತಾಡಿ. ಖಂಡಿತ. ಅಣ್ಣ ನಮಸ್ತೆ. ಸಿಸ್ಟರ್ ನಮಸ್ಕಾರ. ನಾನ್ ನೀವು ಕಾಲ್ ಮಾಡಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊತಾ ಇದ್ದೀನಿ. ಇಲ್ಲ, ನಾವು ನಿಮ್ಗೋಸ್ಕರ, ನಿಮ್ ಟೈಮ್ಗೋಸ್ಕರ ಕಾಯ್ತಾ ಇದ್ವಿ. ಓಕೆ, ಮಾಡೇ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಖಂಡಿತ ನಿಮ್ಮನ್ ಮರೆಯಕ್ಕಾಗತ್ತಾ? ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಣ್ಣ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸಿಸ್ಟರ್. ಇವರು ಆಕ್ಚುಲಿ ನನ್ನ ಒಡಹುಟ್ಟಿದ ಅಣ್ಣನ್ಗಿಂತ ಹೆಚ್ಚು. ಇವರು ನನ್ನನ್ನ ನಿನ್ ತವ್ರ ಮನೆ ಅನ್ಕೋ, ನಿನ್ಗೆ ಏನೇ ಕಷ್ಟ ಬಂದ್ರು ನನ್ಗೆ ಹೇಳು ಅಂತಾರೆ. ದೇವರು ಕೊಟ್ಟ ಅಣ್ಣ. ನಿಜವಾಗ್ಲೂ ಸರ್, ಅಯ್ಯೋ ನನ್ಗೆ ನಾನು ಏನ್ ಅದೃಷ್ಟ ಮಾಡಿದೀನಿ ಅನ್ಸುತ್ತೆ ಕೆಲವೊಂದು ಮಾತುಗಳು ಕೇಳ್ತಾ ಇದ್ರೆ. ತುಂಬಾ ಇವ್ರು ನಮಗ್ ಪರಿಚಯ ಆಗಿದ್ದು ತುಂಬಾನೇ ಖುಷಿ ಸರ್. ನಿಜವಾಗ್ಲೂ ದೇವ್ರು ಕೊಟ್ಟು ತಂಗಿನಿ ಅಂತ ಅನ್ಕೋಬೇಕು ನಾವು. ಕೆಲವು ಸಂಬಂಧ ಆತರ ಇರುತ್ತೆ, ಸಂಬಂಧ ಅದು. ಹೌದು ಅಂತ ಇವ್ರ ಅಭಿನಯ ಅಂತೂ ತುಂಬಾ ಮೆಚ್ಕೋಬೇಕು ಸರ್. ತುಂಬಾ ಚೆನ್ನಾಗ್ ಮಾಡ್ತಾರೆ ಅಲ್ವಾ? ಹೌದು, ಅವ್ರಿಗೆ ತಾವು ಕರೆ ಮಾಡಿದ್ದು ನನಗೂ ಬಹಳ ಖುಷಿ ಆಗಿದೆ. ಹೌದು, ಖಂಡಿತ. ನಾವು ಈ ಸಮಯಕ್ಕೋಸ್ಕರ ಕಾಯ್ತಾ ಇದ್ವಿ. ಖಂಡಿತ ನಮ್ಮ ಚಾನೆಲ್ ಫಾಲೋ ಮಾಡಿ ದಯವಿಟ್ಟು. ಖಂಡಿತ ಮಾಡ್ತೀವಿ ಸರ್. ಶೇರ್ ಮಾಡಿ. ಓಕೆ. ಹಾಗೆ ನಮ್ ಗೆಳೆಯ ಇನ್ನೊಬ್ರು ಇದಾರೆ, ಮಾತಾಡ್ತಾರೆ ಅವ್ರ ಜೊತೆಲಿ. ಕೊಡಿ ಯಾರು? ಇನ್ನೊಬ್ರು ಮಾತಾಡ್ತಾರೆ ನೋಡಿ. ನಮಸ್ತೆ ಅಣ್ಣ. ನಮಸ್ತೆ ಮೇಡಮ್ ಅವರೇ. ಏನಣ್ಣ ಇಷ್ಟ್ ಲೇಟ್ ಆಗಿ ಕಾಲ್ ಮಾಡೋದಾ? ನಮ್ಗೆ ಏನ್ ಮಾತಾಡ್ಬೇಕು ಅಂತ ಹೇಳ್ರಿ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಮಾತಾಡ್ತಿದ್ದಾರೆ. ಹೌದು, ಆಕ್ಚುಲಿ ಕಾಯ್ತಾ ಇದ್ದ ಅವಾಗಿಂದ ಲೈನ್ಗೆ ಸಿಗ್ಲಿಲ್ಲ ನೋಡಿ. ಅಷ್ಟು ಬೇಗ ಸಿಗಲ್ಲ ಮೇಡಮ್. ಮೇಡಮ್ ಬಿಜಿ ಆಗ್ಬಿಟ್ಟಾರೆ. ನಾನೇ ತಲೆ ತಿಂತಾ ಇರ್ತೀನಿ. ನಮ್ಮ ಮಕ್ಳಿಲಿ ಮನೆ ಮಾತಾಗವ್ರವ್ರು. ನಿಮ್ಮ ಹೆಮ್ಮೆಯ ತಂಗಿ. ಹೆಮ್ಮೆ ನಮ್ಮ ಗ್ರಾಮದ ಇವರು ಜಾಸ್ತಿ ಅವರು. ನನಗೆ ತುಂಬಾ ಇಷ್ಟ ಸರ್ ಅವರು. ಫುಲ್ಲು ಒಳ್ಳೆ ಇದು ಅಭಿನಯ. ಅವ್ರು ಬರ್ತಾರೆ ಅಂದ್ರೆ ಸುಮಾರು ಜನ ವೀಕ್ಷಣೆ ಮಾಡಕ್ಕೆ ಇದ್ ಮಾಡ್ತಾ ಇರ್ತಾರೆ. ತುಂಬಾ ಒಳ್ಳೆ ಆಕ್ಟಿಂಗರು. ಇದು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ. ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತಿಗೂ ನಿಮ್ಮ ಅಕ್ಕನ ಮೇಲೆ ಇರ್ಲಿ, ನಮ್ಮ ಚಾನೆಲ್ ಮೇಲೆ ಇರ್ಲಿ. ಖಂಡಿತವಾಗ್ಲೂ. ಇನ್ನು ನಾವು ಒಂದು 5-6 ಜನ ಇಲ್ಲೇ ಕಾಯ್ತಾ ಇದೀವಿ. ಅವಾಗಿಂದ ಎಲ್ಲರೂ ಒಂದೇ ಇದ್ರಲ್ಲಿ. ಇಲ್ಲಿ ಇನ್ನೊಬ್ರು ನನ್ನ ನೆಚ್ಚಿನ ಊರು. ಸೂಪರ್. ಸಿಸ್ಟರ್, ನಾನ್ ಶ್ರೀನಿ ಅಣ್ಣ. ಹಾ ಅಣ್ಣ, ಹೇಳಿ ಅಣ್ಣ. ನಿಮ್ಮ ಮುಂದಿನ ಜೀವನ ದಾರಿ ಸುಗಮವಾಗಿ ಸಾಗ್ಲಿ. ಥ್ಯಾಂಕ್ ಯು ಅಣ್ಣ. ಆ ಭಗವಂತ ನಿಮ್ಗೆ ಸಕಲ ಸೌಭಾಗ್ಯಗಳನ್ನ ಕರುಣಿಸ್ಲಿ. ಥ್ಯಾಂಕ್ ಯು ಸೋ ಮಚ್. ನೀವ್ ಯಾವಾಗ್ಲೂ ಬಯಸ್ತೀರಾ, ನನ್ಗೆ ಯಾವಾಗ್ಲೂ ಬಯಸ್ತೀರಾ. ಖಂಡಿತ. ನೀವು ನಮ್ ತವ್ರ ಮನೆ ಹುಡುಗಿ ಅಲ್ವಾ ನೀವು? ಚೆನ್ನಾಗಿರಿ ಅಷ್ಟೇ, ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವ್ರ ಬಗ್ಗೆ ಹೇಳ್ಬೇಕು. ಇಷ್ಟು ಪ್ರೀತಿ ವಿಶ್ವಾಸ ನೋಡಿ, ಎಷ್ಟು ಖುಷಿ ಆಗುತ್ತೆ. ಇವ್ರದ್ದು ಚನ್ನಪಟ್ಟಣ ಹತ್ರ ಮಾಕ್ಲಿ ಅಂತ ಒಂದು ಊರು. ಇವ್ರಿಗೆ ಸುಮಾರು ಒಂದು 3-4 ಸಲ ನಾನು ಡ್ರಾಮಾ ಮಾಡಿದ್ದೀನಿ. ಫಸ್ಟ್ ಟೈಮ್ ನನಗೆ ಪರಿಚಯ ಇಲ್ಲ ಅವರು. ಹಿಂಗೆ ಬುಕ್ ಆಯ್ತು ಮಾಸ್ಟರ್ ಕಡೆಯಿಂದ. ಸೊ ಊರಿಗೆ ಎಂಟ್ರಿ ಆದೆ. ಮೊದಲನೇ ನಾಟಕ ಮಳೆ. ಅಯ್ಯೋ ಪಾಪ ದುಡ್ಡು ಹಾಕಿ ನಾಟಕ ಆಡ್ತಾರೆ. ನಾವೇನೋ ಸರ್ ಡೈಲಿ ಮಾಡ್ತೀವಿ. ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು ಡ್ರಾಮಾ ಆಗ್ಬೇಕಂದ್ರೆ 1.5 ಲಕ್ಷ ಖರ್ಚಾಗುತ್ತೆ. ಅದ್ರ ಜೊತೆ ಎಷ್ಟು ಕಷ್ಟ ಪಡ್ತಾರೆ, ಎಷ್ಟು ಟೈಮ್ ಎಷ್ಟು ಎನರ್ಜಿ ವೇಸ್ಟು. ನಾಟಕ ಮಳೆ ಬಂತು, ಹಾಗೆ ಎಲ್ಲಾ ನಾಟಕಗಳು ಮಳೆ ಬರುತ್ತೆ. ಆದ್ರೆ ಪ್ರೀತಿ ಅವರು ನಮಗ್ ಕೊಡುವಂತ ನಮಗೆ ಆಕ್ಚುಲಿ ನಿಜವಾದ ಪ್ರೀತಿ ಸಿಗೋದು ಹಳ್ಳಿಯಲ್ಲಿ. ಏನಂತೀರಾ? ಹೌದು ಸರ್, ಖಂಡಿತ ಸರ್. ನಿಜವಾಗ್ಲೂ ಈ ತರ ಸಿಗ್ತಾರೆ, ಈ ತರದವ್ರು ನನ್ಗೆ ಅಣ್ಣ, ಒಂದು ಬಾಂಧವ್ಯ ಬೆಳೆಯುತ್ತೆ ಅನ್ನೋದೇ ಒಂದು ದೊಡ್ಡ. ಹಲೋ, ನಮಸ್ಕಾರ. ನಮಸ್ತೆ ಸರ್. ಯಾರು ಮಾತಾಡೋದು? ನಾನ್ ಶಾರದಾ. ನಮಸ್ಕಾರ ಶಾರದಾ ಅವರೇ, ಹೇಗಿದ್ದೀರಾ? ನಮ್ಮೊಂದಿಗೆ ಇವತ್ತು ಭಾಗ್ಯಶ್ರೀ ಅವರು ಇದ್ದಾರೆ, ಮಾತಾಡಿ ಅಮ್ಮ. ಹಲೋ. ಕಟ್ ಆಯ್ತು. ಸೊ ಮೇಡಮ್, ಈ ಒಂದು ಚಾನಲ್ ಮುಖಾಂತರ ಯಾರಿಗಾದ್ರೂ ಸಾರಿ ಕೇಳ್ಬೇಕಂತ ಅನ್ಸಿದ್ರೆ ತಾವು ಕೇಳ್ಬೋದು. ಸಾರಿ ಅಂತ, ಯಾಕಂದ್ರೆ ನಾವು ತಪ್ಪು ಬೇಕು ಅಂತ ಕೆಲವೊಂದ್ಸರಿ ಮಾಡಲ್ಲ, ಕೆಲವೊಂದು ತಂತಾನೆ ಆಗೋಗುತ್ತೆ, ನಡೆದೋಗುತ್ತೆ. ಹೌದು ಸರ್. ನಾನು ಸಾರಿ ಕೇಳೋದಾದ್ರೆ ಖಂಡಿತ ಆಬ್ವಿಯಸ್ಲಿ ನಮ್ಮ ತಂದೆ ತಾಯಿಗೆನೆ ನಾನು ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ. ಯಾಕಂದ್ರೆ ನೀವು ಅಲ್ಲಿ ಬಿಟ್ಟು ಬಂದ್ರಲ್ಲ,
ತುಂಬ ನೋವು ಕೊಟ್ಟಿದ್ದೀನಿ ಸರ್. ನನ್ನ ಥರ ನೋವು ಯಾರೂ ಕೊಟ್ಟಿಲ್ಲ ಅವ್ರಿಗೆ, ಯಾವ ಮಕ್ಕಳು ಕೊಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಹೇಳ್ದೆ ಬರೋದು, ಕೆಲವೊಂದು ಓನ್ ಡಿಸಿಷನ್ಸು ಅವ್ರಿಗೆ ನೋವಾಗಿದೆ. ಅವರು ನಾವು ಮರೆಯಾಗೋವರೆಗೂ ಆ ನೋವು ಮರೆಯಾಗಲ್ಲ ಅಂತಾರಲ್ಲ ಹಾಗೆ. ಸೊ ಎಷ್ಟು ನನಗೂ ಫೀಲ್ ಆಯ್ತು, ಯಾಕಂದರೆ ನಾನು ಊರು ಬಿಟ್ಟೆ ಬಂದಿದ್ದು. ನನ್ನಿಂದ ಅವಮಾನ ಪಟ್ಟಿದ್ದಾರೆ ಸರ್ ತುಂಬ ಅವರು ಊರಲ್ಲಿ. ಅವರು ತೋರಿಸ್ಕೊಂಡಿಲ್ಲ ಅಷ್ಟೇ, ನಮ್ಮ ಮನೇಲಿ ತೋರಿಸ್ಕೊಂಡಿಲ್ಲ, ನಿಮ್ಮ ಮನೇಲಿ ಅದು ತುಂಬ ಅದು ಇದಾಗಿದೆ. ಮತ್ತು ಅದರಲ್ಲಿ ನಿಮ್ಮದು ಜಾಯಿಂಟ್ ಫ್ಯಾಮಿಲಿ ತುಂಬ ಸರ್ ಅಲ್ವಾ? ನಮ್ಮ ತಾಯಿ, ನಾನು ಆ ಥರ ಬರ್ತಾ ಇರಬೇಕಾದ್ರೆ ನಮ್ಮ ತಾಯಿ ಹೆಂಗೆ ಈಗ ನನಗೆ ಅರ್ಥ ಆಗ್ತಾ ಇದೆ, ಆಗ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ತುಂಬ ಓನ್ ಡಿಸಿಷನ್ ತೊಗೊಂಡು ಅವ್ರಿಗೆ ತುಂಬ ನೋವು ಕೊಟ್ಬಿಟ್ಟೆ, ತುಂಬ ತಪ್ಪು ಮಾಡ್ತಿದ್ದೆ ನಾನು. ಈಗ ಅನಿಸ್ತಾ ಇದೆ, ಆಗ ಅನಿಸ್ತಾ ಇರಲಿಲ್ಲ. ಓಕೆ, ಇವಾಗ ಅನಿಸ್ತಾ ಇದೆ. ಖಂಡಿತ. ಬಟ್ ಇವತ್ತು ಇಷ್ಟು ಹೆಸರು ಮಾಡೋಕ್ಕಾಗ್ತಿದ್ದ, ಇಷ್ಟು ಪ್ರೀತಿ ಗಳಿಸೋಕ್ಕಾಗ್ತಿದ್ದ, ಇಲ್ಲ ಇಷ್ಟು 7 ಕೋಟಿ ಜನರನ್ನ ಗುರುತಿಸ್ತಾರೆ, ನನ್ನನ್ನು ಪ್ರೀತಿಸ್ತಾರೆ ಅಲ್ವಾ? ಖಂಡಿತ ಸರ್. ಕೆಲವೊಂದ್ಸರಿ ನಾವು ತ್ಯಾಗ ಮಾಡಬೇಕಾಗತ್ತೆ ಭಾಗ್ಯಶ್ರೀ ಅವರೇ. ವಿ ಹ್ಯಾವ್ ಟು, ಏನೂ ಮಾಡೋಕ್ಕಾಗಲ್ಲ. ಒಂದು ಪಡ್ಕೋಬೇಕಾದ್ರೆ ಒಂದು ಕಳ್ಕೋಬೇಕು. ಸೊ ಹಾಗೆ ಅವಮಾನವನ್ನು ಸಹಿಸಿದ್ದಾರೆ. ಅವಮಾನ ಆದಮೇಲೆ ಇಲ್ಲಿ ನಿಮ್ಗೆ ಸನ್ಮಾನ ಆಗಿದೆ, ಇಷ್ಟೊಂದು ಸನ್ಮಾನ ಆಗಿದೆ. ಸೊ ಹಾಗೆ ಯಾರಿಗಾದರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಸಾರಿ ಕೇಳೋಕ್ಕೆ ನಿಜವಾಗ್ಲೂ ಗುಂಡಿಗೆ ಬೇಕು, ಬಟ್ ಥ್ಯಾಂಕ್ಸ್ ಅದು ಮನ್ಸಾರೆ ಅದು ವಿ ಕ್ಯಾನ್ ಮೇಕ್ ಇಟ್. ಅವ್ರಿಗೆ ಹೇಳಬೇಕು ಸರ್, ಅಪ್ಪ ಅಮ್ಮಂಗೆನೆ. ಯಾಕಂದ್ರೆ ನಾನು ಏನೇ ತಪ್ಪು ಮಾಡಿದ್ರು ಆ ಕ್ಷಣ ಬಿಟ್ಟು ಮತ್ತೆ ನನ್ನನ್ನು ಅವರು ಅಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ಅದು ತಂದೆ ತಾಯಿ ಮಾತ್ರ ಸಾಧ್ಯ, ಹೌದು, ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ನಾನು ರೇಗಿದ್ರೆ ಸೈಲೆಂಟ್ ಆಗ್ತಾರೆ, ಖುಷಿಯಾಗಿದ್ರೆ 2 ಮಾತು ಜಾಸ್ತಿ ಮಾತಾಡ್ತಾರೆ. ಅದು ನಮ್ಮ ತಂದೆ ತಾಯಿಯಿಂದ ಮಾತ್ರ ನಮಗೆ ಸಿಗಕ್ ಸಾಧ್ಯ. ಎಸ್ 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 ಖಂಡಿತ ಖಂಡಿತ. ಸೊ ಅವರ ಋಣ ನಾವು ಯಾವತ್ತಿಗೂ ತೀರ್ಸಕ್ಕಾಗಲ್ಲ. ಅದರಲ್ಲೂ ನಮ್ಮ ತಂದೆ ತಾಯಿ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಮರ್ತು ಬಿಟ್ಟಿರ್ತಿದ್ರೇನೋ ನನ್ನನ್ನ. ಓ ಹಾಗಂತೀರಾ? ಓಕೆ. ಸೊ ಗಟ್ಟಿ ಮನಸ್ಸು ಮಾಡಿ ನಾವು ತಾವು ಬಂದಿದ್ದೀರಾ, ಬಂದು ಅಲ್ಲಿ ಸಂಪರ್ಕ ಕಡಿಮೆ ಮಾಡಿದ್ದೀರಾ ಅನ್ಸುತ್ತೆ. ಊರ್ಗ ಸರ್ ಹೋಗ್ತಿರ್ತೀನಿ 6 ಇಯರ್ಸ್. ಇವಾಗ ಅವಾಗ ಸ್ಟಾರ್ಟಿಂಗ್ ಅವಾಗ ಹೋಗ್ತಾ ಇರ್ಲಿಲ್ಲ ಸರ್. ಅದೇ ನಾನು ಆಕ್ಚುಲಿ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿದಿರಿ. ಮಾಡ್ಬಿಟ್ಟಿದ್ದೆ. ಕಲ್ಲು ಮನಸ್ಸು ಎಲ್ಲಾರು ನೆನಪಾಗುತ್ತೆ. ಎಸ್, ಹೆಂಗ್ ಬರಕಾಗುತ್ತೆ? ಅಳ್ತೀರಿ ಒಬ್ಳೆ, ಎಲ್ಲಾರು ನೆನಪು. ಜಾತ್ರೆ, ಫಂಕ್ಷನ್ಸ್, ನಿನ್ನೆ ಎಳ್ಳ ಅಮಾವಾಸ್ಯೆಗೆ ನಮ್ದು ಇಡೀ ಫ್ಯಾಮಿಲಿ ವೆರೈಟಿ ಜಾಯಿಂಟ್ ಫ್ಯಾಮಿಲಿ ಹಂಗೆ ಅಡ್ಗೆ ಮಾಡ್ಕೊಂಡು ಊಟ ಮಾಡೋದು, ಆ ಜನ, ಆ ಪ್ರೀತಿ, ಆ ದಿನ ನಿನ್ನೆ ತುಂಬಾ ಹತ್ತಿದೀನಿ ನಾನು ಆಕ್ಚುಲಿ. ಓಕೆ ಓಕೆ, ಹೌದಾ? ಎಳ್ಳ ಅಮಾವಾಸ್ಯೆ ಬಂದ ತಕ್ಷಣ ತುಂಬಾ ಅಳು ಬರುತ್ತೆ, ಅದೆಲ್ಲ ನೆನ್ಪು ಬರೋದು. ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಮತ್ತೊಂದು ಕರೆ ಬರ್ತದೆ, ಮಾತಾಡ್ಬೇಡೋಣ. ಹಲೋ, ನಮಸ್ಕಾರ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಯಾರು ಮಾತಾಡೋದು? ಮಗಳು. ಹಲೋ ಹಲೋ ಪುಟ್ಟಿ, ಯಾರು ಮಾತಾಡೋದು? ನಾವ್ ಐಶ್ವರ್ಯ ಅಂತ. ಐಶ್ವರ್ಯನಾ? ಓಕೆ, ಹೇಗಿದ್ಯಾ ಐಶ್ವರ್ಯ? ಚೆನ್ನಾಗಿದ್ದೀನಿ, ನೀವು? ನಾನ್ ಸೂಪರ್ ಆಗಿದ್ದೇನೆ. ಕಾಣ್ತಿದ್ದೇನಾ? ಇಲ್ಲ, ಕಾಣಿಸ್ತಿಲ್ವಾ? ಓ ಮೈ ಗಾಡ್. ಓಕೆ, ಫೇಸ್ಬುಕ್ ಲೈವ್ ಅಲ್ಲಿ ನೋಡಿದ್ರೆ ಕಾಣಿಸ್ತೀನಿ, ನಿಮ್ಮ ಅಮ್ಮನೂ ಕಾಣಿಸ್ತಾರ ಅನ್ಕೋತೀನಿ. ಓಕೆ, ಮಾತಾಡಮ್ಮ. ಹಲೋ ಹಲೋ, ಹೇಳಮ್ಮ. ತುಂಬಾ ರೇಖಿ, ತುಂಬಾ ಜಗಳ ಮಾಡ್ತೀನಿ, ತುಂಬಾ ಬೈತೀನಿ. ಆಕ್ಚುಲಿ ಅವಳು ಪ್ರೀತಿ ಮಾಡೋದೇ ಕಡಿಮೆ. ನಾನು ಪ್ರೀತಿ ತೋರಿಸ್ಬಿಟ್ರೆ ಎಲ್ಲಿ ರಾಂಗ್ ಆಗ್ಬಿಡುತ್ತೆ, ಅದು ಒಳಗಿದೆ. ಐಶ್ವರ್ಯ, ಸ್ಕೂಲ್ ಹೋಗ್ತೀಯಾ ಅಥವಾ ಕಾಲೇಜ್? ಕಾಲೇಜ್. ಓಕೆ ಓಕೆ. ನೋಡಿ, ನೀವು ಕಾಲೇಜ್ ಹೋಗೋ ಮಗಳಿದಾರಂತ ನಾನು ಅದಕ್ಕೆ ನಮ್ಗೆ ಈಗ ಈ ತರ ಆಗಿರೋದು. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ ಅಮ್ಮ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಅಮ್ಮ. ಮಗಳು ಕಾಲ್ ಮಾಡಿದ್ರು, ಖುಷಿ ಆಯ್ತಲ್ವಾ? ಶಿ ಮೇಡ್ ಯುವರ್ ಡೇ. ಹೌದು ಸರ್. ಎಸ್ ಎಸ್. ಸೊ ಈ ರೀತಿ ಒಂದು ನಿಮ್ಮ ಜರ್ನಿನ ತಾವು ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಬಹಳ 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 ಖುಷಿ ಆಯ್ತು ನಮಗೆ. ಟೈಮ್ ಸಾಕಾಗಲ್ಲ ಸರ್, ನಿಜವಾಗ್ಲೂ ಸಾಕಾಗಲ್ಲ. ಎಷ್ಟೊತ್ತಿದ್ರು ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಈ ಕಲೆ ಜೀವನದ ಜೊತೆಗೆ ಹವ್ಯಾಸಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನಿಮ್ಮ ಹವ್ಯಾಸ?
ಸರ್ Free time ಏನ್ ಹವ್ಯಾಸಗಳು ಏನೂ ಇಲ್ಲ ಸರ್, ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ Okay. ಸುಮ್ನೆ ಹೇಳ್ಕೊಳ್ಳೋದಲ್ಲ. ಹಾಡು ಅಥವಾ ಸ್ಪೋರ್ಟ್ಸು ಅಥವಾ ಆ ಥರ ಹವ್ಯಾಸಗಳು? ಇಲ್ಲ ಸರ್, ಆ ಥರ ಏನಿಲ್ಲ. ನನ್ನ ಫ್ರೀ ಟೈಮಲ್ಲಿ ನಾನು ಕೆಲವೊಂದು ನಾಟಕಗಳ ಪಾತ್ರ ಇರುತ್ತಲ್ವಾ, Okay. ನನಗೆ ಯಾವ ಪಾತ್ರ ಬಂದ್ರೆ ನಾನು ಕಲ್ತಿರಲ್ವೋ, Okay. ಯಾವ್ದು ದೊಡ್ಡ ಪಾತ್ರ ಇದೆಯೋ ನಾಟಕಗಳಲ್ಲಿ ಅದನ್ನ ಸ್ವಲ್ಪ ಕಣ್ಣಾಡಿಸ್ತಾ ಇರ್ತೀನಿ ಫ್ರೀ Okay, ಇದ್ದಾಗ. okay. ಮಗು ಟೈಮು ಕಾಲ್ ಬರ್ತಾ ಇದೆ, Okay. ಸ್ವಲ್ಪ ಹಾಗೇನೆ ಮನೆ ಕೆಲಸ ಓಕೆ ಮನೆ ಕೆಲಸ ನಾನೇ ಮಾಡ್ತೀನಿ ಸರ್. ಓಕೆ. ಹಲೋ ಹಲೋ ನಮಸ್ಕಾರ. ಸರ್ ನಮಸ್ಕಾರ ಸರ್. ಯಾರು ಮಾತಾಡೋದು? ಸರ್ ಇದು ಒಂದು ಲೈವ್ ಗೊತ್ತಾಯ್ತು ಈಗ ನಿಮ್ದು. ಹೌದೌದು, ತಮ್ಮ ಹೆಸರು ಹೇಳಿ. ಸರ್ ನಾವು ಕೇಬಲ್ ಮಂಜು ಅಂತ ಡಿಂಕಾದ್ರ ಸರ್. ನಮಸ್ಕಾರ ಕೇವಲ ಮಂಜು, ತಮ್ಮ ಸಂದೇಶನ ಓದಿದೆ ನಾನು. ಹೌದು ಹೇಳಿ ಸರ್. ಎಸ್ ಎಸ್ ನಮ್ಮೊಂದಿಗೆ ಭಾಗೇಶ್ವರ ಇದ್ದಾರೆ, ಮಾತಾಡಿ ಸರ್. ನಮಸ್ತೆ ಮಂಜು ಅವರೇ. ಸರ್ ನಮಸ್ಕಾರ, ನಾನು ಕೇಬಲ್ ಮಂಜು ಡಿಂಕದಿಂದ ಮೇಡಮ್. ಗೊತ್ತಾಯ್ತು, ನಿಮ್ಮೂರಲ್ಲಿ ನಾಟಕ ಮಾಡಿದೀನಿ ನಾನು, ನಿಮ್ ಜೊತೆ ಪಾತ್ರ ಮಾಡಿದೀನಿ. ಖಂಡಿತ. ಹೇಗಿದ್ದೀರಾ ಮೇಡಮ್, ಚೆನ್ನಾಗಿದ್ದೀರಾ? ಹಾ, ನೀವ್ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಬಟ್ ಏನಪ್ಪಾ ಅಂತ ಅಂದ್ರೆ ನಮಗೆ ಒಂದ್ ಬೇಜಾರ್ ಏನಪ್ಪಾ ಅಂದ್ರೆ ಹಾ, ಒಳ್ಳೆ ಕಲಾವಿದರುಗಳಿಗೆ ಒಳ್ಳೆ ಅವಕಾಶ ಸಿಗ್ತಾ ಇಲ್ಲ, ಅದೇ ಬೇಜಾರ್ ನಮಗೆ. ಖಂಡಿತ ಹೌದು, ಖಂಡಿತ ಹೌದು. ನೋಡ್ರಿ ಮೇಡಮ್ ಅವರು ತುಂಬಾ ಒಳ್ಳೆ ಕಲಾವಿದೆ ಸರ್ ಇವರು. ಎಸ್, ಬಟ್ ನಿಮ್ಮ ಹೆಸರು ಕೇಳಿದ್ರೆ ನಿಮ್ಮ ಹೆಸರಲ್ಲಿ ಒಂದು ಸಿನಿಮಾ ಮಾಡಬಹುದು ಅಂತ ಹೋದ್ರೆ ಕೇಬಲ್ ಮಂಜು ಅಲ್ಲ, ಕೇಬಲ್ ಮಂಜು ಅಲ್ಲ, ಅದು ವರ್ಡ್ ಬಹಳ ಚೆನ್ನಾಗಿದೆ, ಕೇಬಲ್ ಮಂಜು. ಅವರು ಜೂನಿಯರ್ ಶಂಕರ್ನಾಗ್ ತರ ಆಕ್ಟ್ ಮಾಡ್ತಾರೆ. ಹೌದು ಆಕ್ಚುಲಿ ಏನೋ ಸರ್, ತಾವು ಶಂಕರ್ ನಾನು ಆಕ್ಚುಲಿ ಸಿಂಗರ್ ಸರ್ ನಾನು. ಹೌದಾ? ವಾವ್, ಸೂಪರ್. ಹೌದೌದು. ಆಮೇಲೆ ನಾವೆಲ್ಲ ಸಾಮಾಜಿಕ ನಾಟಕಗಳು ಮತ್ತೆ ಪೌರಾಣಿಕ ನಾಟಕಗಳೆಲ್ಲ ಮಾಡ್ತಾ ಇರ್ತೀವಿ. ಸ್ಟೇಜ್ ಶೋ ವೆರಿ ಗುಡ್, ಮಾಡ್ತಾರೆ. ವೆರಿ ಗುಡ್. ತುಂಬಾ ಬಟ್ ಅದ್ರಲ್ಲಿ ಏನಪ್ಪಾ ಅಂದ್ರೆ ನಾವು ಆಕ್ಚುಲಿ ಹೇಳ್ಕೋಬೇಕು ಅಂದ್ರೆ ಮೇಡಮ್ ಅವ್ರ ಫ್ಯಾನ್ ನಾವು. ನೀವು ಒಳ್ಳೆ ಕಲಾವಿದರು ಬೆಳಿಬೇಕು ಅನ್ನೋದು ಆಸೆ ಅಷ್ಟೇ. ಮೇಡಮ್ ಅವರ ಅಭಿಮಾನಿ ಅಂತ ಒಂದು ಶಂಕರ್ನಾಗ್ ಸ್ಟೈಲ್ ಹೇಳ್ಬೋದಾ? ಅಯ್ಯೋ, ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್, ನಿಜವಾಗ್ಲೂ ನಾನು ನೋಡ್ತೀನಿ. ಡೈಲಾಗ್ ಎಲ್ಲ ಬರಲ್ಲ ಸರ್, ಹೇಳ್ಬೇಕು. ನಾಚ್ಕೋತಾ ಇದ್ದಾರೆ. ಕೇಬಲ್ ಮಂಜು ಅವರ ನೀವು ನಾಚ್ಕೊಂಡ್ರೆ ಹೆಂಗೆ? ಖಂಡಿತ ಡೈಲಾಗ್ ಎಲ್ಲ ಬರಲ್ಲ ಸರ್. ಬಟ್ ಏನು ಅಂತಂದ್ರೆ ಅದೊಂದು ವೇದಿಕೆಗೆ ಹೋಗಿ ನಿಂತ್ಕೊಂಡಾಗ ಸರ್ ಎಲ್ಲ ಬರುತ್ತೆ, ಬಟ್ ಇಲ್ಲಿ ಬರಲ್ಲ ಸರ್. ಓಕೆ 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 ಸರ್, ಆಲ್ ದ ಬೆಸ್ಟ್. ಮೇಡಮ್ ಅವ್ರಿಗೆ ಇನ್ನೂ ಅವಕಾಶಗಳು ಸಿಗ್ಲಿ, ದೇವರ ಆಶೀರ್ವಾದ ಸದಾ ಇರ್ಲಿ. ಬಟ್ ನಿಮ್ಗೂ ಇರ್ಲಿ ಸರ್. ಆಮೇಲೆ ಮೇಡಮ್ ಅವ್ರಿಗೆ ಹೊಗಳ್ತಾವ್ರೆ, ನಮ್ಗೆ ಹೇಳ್ತಾರ ಅಂತ ತಿಳ್ಕೊಬೇಡಿ. ಬಟ್ ಇಂಥದ್ದೊಂದು ವೇದಿಕೆನ ಕಲ್ಪಿಸ್ಕೊಟ್ಟಿದ್ದೀರಾ, ದಯಮಾಡಿ ದೇವ್ರು ಒಳ್ಳೇದ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಂಜು ಅವರೇ. ಓಕೆ ಸರ್, ಓಕೆ ಮೇಡಮ್, ಓಕೆ ಬಾಯ್ ಬಾಯ್ ಸರ್, ಬಾಯ್. ಥ್ಯಾಂಕ್ ಯು ಸರ್. ಗೋಲ ಇದು ಸ್ಟಾಪ್ ಆಯ್ತಾ? ಸ್ಟಾಪ್ ಆಯ್ತಾ? ಟೈಮ್ ಆಯ್ತಾ? ಮೊಬೈಲ್ ನೋಡ್ಬೋದಾ? ಇಲ್ಲ ಇಲ್ಲ, ಒಂದು ನಿಮಿಷ, ಮುಗಿದಿಲ್ಲ ಇನ್ನು. ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ಆಲ್ಮೋಸ್ಟ್ ಎಸ್ ಸರ್ ಹೇಳಿ. ನಿಮ್ಮ ಮುಂದಿನ ಯೋಜನೆಗಳು? ಸರ್, ಇಷ್ಟು ವರ್ಷ ನನ್ನ ಸಮಯ ಎಲ್ಲ ಬರೀ ಈ ಕಲೆಗೋಸ್ಕರ ಈ ಮನೆಗೆ ಟೈಮೇ ಕೊಟ್ಟಿಲ್ಲ ಸರ್. ಮತ್ತೊಂದು ಕರೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ ಭಾಷಾ ಅವರೇ? ಚೆನ್ನಾಗಿದೆ ಸರ್, ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ಆಫ್ಟರ್ ಲಾಂಗ್ ಟೈಮ್ ತಾವು ಕರೆ ಮಾಡಿದ್ದೀರಾ. ಮಾತಾಡಿ ಸರ್, ನಮ್ಮೊಂದಿಗೆ ಇವತ್ತು ಭಾಗೇಶ್ವರ ಇದ್ದಾರೆ ಸರ್. ಅವ್ರ ಹೆಸರು ಕೇಳ್ಕೊಂಡೆ ನಾನು ನಿಜವಾಗ್ಲೂ ಅವರಿಗೆ ಹ್ಯಾಪಿ ಸಂಕ್ರಾಂತಿನ ಆಯ್ತು, ಆಮೇಲೆ ಏಳ ಮೂವತ್ತಿನ ಆಯ್ತು, ಅದನ್ನ ಹೇಳಿರೋದಂತ ಫೋನ್. ನಮಸ್ತೆ ಮೇಡಮ್. ಸರ್ ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ ಮೇಡಮ್? ಹಾ ಚೆನ್ನಾಗಿ, ನೀವ್ ಹೇಗಿದ್ದೀರಾ? ಆರಾಮಿದ್ದೀರಾ? ಚೆನ್ನಾಗಿದೆ ಮೇಡಮ್. ಒಳ್ಳೆಯ ಅವಕಾಶಗಳು ಸಿಗಲಿ ಅಂತ ನಾವು ದೇವರಲ್ಲಿ ಬೇಡ್ಕೊಂತೀವಿ. ಖಂಡಿತ ಬೇಡ್ಕೊಳ್ಳಿ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ತಾವು ಲೈವ್ ಅಲ್ಲಿ ನೋಡಿದೆ ಮೇಡಮ್ ತಮ್ಮ ಜೀವನದ ಒಂದು ಪಯಣವನ್ನ. ಆ ಪಯಣ ಕೇಳಿ ನನಗೆ ನಿಜವಾಗ್ಲೂ ನನಗೆ ತಡ್ಕೊಳಕ್ಕಾಗಿಲ್ಲ, ಅದಕ್ಕೆ ನಾನು ಫೋನ್ ಮಾಡಿದ್ದೀನಿ. ಬಹುಶಃ ನೀವು ಕೂಡ ಉತ್ತರ ಕರ್ನಾಟಕ ಅನ್ಕೋತೇನೆ. ಹೌದಾ? ಹೌದು ಹೌದೌದು ಮೇಡಮ್. ಹುಬ್ಳಿ ಮೇಡಮ್. ಓಕೆ 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 ಓಕೆ. ಹಾ, ನಾವು ಹುಬ್ಳಿಯ ಇವತ್ತೆಲ್ಲ ನಾವೆಲ್ಲ ಎಳ್ಳ ಮೋಸಿಗೆ ಹೋಗಿ ಬಂದಿದ್ವಿ ಮೇಡಮ್. ಮುಂಡ್ರಿಗೆ ಗದಗ ಹತ್ರ ಮುಂಡ್ರಿಗೆ ಅಂತೇಳಿ ಮುಂಡ್ರಿಗೆ ಹೋಗಿದ್ವಿ ಮೇಡಮ್, ನಮ್ಮ ಅತ್ತೆಯವ್ರ ಮನೆಗೆ.
ಓಕೆ ಓಕೆ ಹಾ ಆ ಹೊಲಕ್ಕೆ ಹೋಗಿ ಎಲ್ಲ ಸಿಗಿಣಿ ಎಲ್ಲ ಮಾಡ್ಕೊಂಡು ಬಂದ್ ನಿನ್ನೆ ಹೋಗಿ ಬಂದಿ ಮೇಡಮ್. ಇವತ್ತು ಅದೇ ನೆನಪಾಯ್ತು, ನೀವು ಎಳ್ಳ ಮಾಡ್ತಿದ್ದು ಅದನ್ನೆಲ್ಲ ಹೇಳ್ತಾ ಇದ್ರಲ್ಲ, ಎಲ್ಲ ಮಸು ಬಗ್ಗೆ. ಅದು ಒಂದ್ ಅಲ್ಲ ನಮ್ ಜನ ಇದಾರಪ್ಪ ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆ ಫೋನ್ ಮಾಡೋಣ, ಇನ್ನ ನಮ್ಮ ಒಂದ್ ಕಷ್ಟ ಸುಖ ಹಂಚ್ಕೊಳ್ಳೋಣ, ಒಳ್ಳೆ ವಿಷಯ ಮಾಡೋಣ ಅಂತೇಳಿ. ತುಂಬಾ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡಿದೀರಾ. ಎಸ್, ಹಂಚ್ಕೋಬೇಕು ವಿಷಯ. ಬೆಳೆದ್ ಬಂದ ದಾರಿನ ನಾವ್ ಇದ್ದಿದ್ ರೀತಿನ ಮರೆಯಕ್ ಆಗತ್ತಾ? ಖಂಡಿತ ಇಲ್ಲ ಮೇಡಮ್, ಬಾಲು ಸರ್ ನಾವು ಎಲ್ಲ ತುಂಬಾ ಕಷ್ಟಪಟ್ಟಿದೀವಿ. ಆದ್ರೆ ಅವರು ಮುಂದೆ ಹೋದ್ರು ಮೇಡಮ್, ನಾವು ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸೊ ನಿಮ್ಮ ಒಂದು ಸಾಧನೆಯನ್ನ, ಆಮೇಲೆ ಜನರನ್ನ ಮನೆಯವ್ರನ್ನ ಎದುರು ಕಟ್ಕೊಂಡು, ತಂದೆ ತಾಯಿನ ಎದುರು ಹಾಕೊಂಡು ನೀವು ಜೀವನದಲ್ಲಿ ಒಂದು ಸಾಧನೆ ಮಾಡ್ಬೇಕಂತೇಳಿ ನೀವು ಮುಂದೆ ಹೋಗಿದ್ದು ತುಂಬಾ ಖುಷಿ ಪಡ್ತು ಮೇಡಮ್ ನನಗೆ. ಸಾಕಷ್ಟು ಕಲಾವಿದರು ಬಹಳ ಸಫರ್ ಆಗಿದ್ದಾರೆ ಅಂತ, ಅದರಲ್ಲಿ ಭಾಗ್ಯಶ್ರೀ ಅವರು ಅಂತೂ ಬಹಳ ನೋವು ಪಟ್ಟಿದ್ದಾರೆ. ಸರ್ ಅದನ್ನೇ ನಾನು ಕೇಳ್ಕೊಂಡಿದ್ದೆ, ನಾನು ಲೈವ್ ಅಲ್ಲಿ ನೋಡ್ಬಿಟ್ಟು ನನಗೆ ಸಹಿಸ್ಕೊಳಕ್ ಆಗ್ಲಿಲ್ಲ ಸರ್. ಅದಕ್ಕೆ ನಮ್ದು ನಾನು ಆತರ ಪ್ರಯತ್ನ ಪಟ್ಟಿದ್ರೆ ಇವತ್ತು ನಾನು ಒಂದ್ ಜಾಗದಲ್ಲಿ ಇಟ್ಟಿದ್ನಲ್ಲ ಅಂತ ನನ್ಗೆ ಫೀಲಿಂಗ್ ಆಗ್ತಾ ಇದೆ. ಆಮೇಲೆ ಅವ್ರ ಮನೆಯವ್ರ ಸಪೋರ್ಟ್ ಮಾಡಿದ್ದು, ಆಮೇಲೆ ಯಾರು ಮಾಡಲ್ಲ ಸರ್ ಈಗಿನ ಇದ್ರಲ್ಲಿ. ಹೆಚ್ಚಿನ ಜನ ಹೆಣ್ಮಕ್ಳಿಗೆ ಹೊರಗಡೆ ಮಾಡಲ್ಲ. ಹೌದು, ಮಾಡೋದಿಲ್ಲ. ಇಲ್ಲ ಹೆಣ್ಮಕ್ಳಿಗೆ ಅಂದ ತಕ್ಷಣ ಅದೊಂದು ಇದೆ ಮೇಡಮ್, ಏನೋ ಮೊದ್ಲಾಲಿಂದಾನು ಅದೊಂದು ಇದೆ, ಒಂದು ಹೌದು, ಅಲ್ಲೇ ಇರ್ಬೇಕು, ಹಾಗೆ ಇರ್ಬೇಕು, ಹೀಗೆ ನಡ್ಕೋಬೇಕು, ನಮ್ಮ ಮಾತೆ ನಡಿಬೇಕು ಅನ್ನೋದೊಂದು ದೊಡ್ಡವ್ರದ್ದು ಒಂದು ಇರುತ್ತೆ. ಅವ್ನು ತಂದೆ ತಾಯಿಯಿಂದ ಹಿಡ್ಕೊಂಡು ಮೊದಲ ಅವ್ರು ಹುಟ್ಟಿದ ತಕ್ಷಣ ತಾಯಿ ತಂದೆ ಇದ್ರಲ್ಲಿ ಇರ್ಬೇಕು ಮೇಡಮ್, ಆಮೇಲೆ ಒಂದ್ ಅಣ್ಣ ತಮ್ಮರು ಇದ್ರಲ್ಲಿ ಬಂಧನದಲ್ಲಿ ಇರ್ಬೇಕು, ಕೊನೆಗೆ ಅವ್ರು ಇರ್ಬೇಕಾದದ್ದು ತಂದೆ ಗಂಡನ ಒಂದು ಇದ್ರಲ್ಲಿ. ಅದು ಮುಗಿತಪ್ಪ ಅಂದ ತಕ್ಷಣ ಮಕ್ಳು ಏನ್ ಹೇಳ್ತಾರೆ ಅದರೊಂದು ಇದ್ರಲ್ಲಿ ಒಂದೊಂದು ಏಜ್ ಒಂದೊಂದು ಹಂತ. 40 ವರ್ಷ ಆಗೋವರೆಗೂ ಗಂಡ ಅತ್ತೆ ಮಾವ, 40 ವರ್ಷ ಆದ್ಮೇಲೆ ಮಕ್ಕಳ ಮಾತು, ಹಾಗೆ. ಅದೇ ಹೆಣ್ಣು ಮಕ್ಕಳದು ಒಂದ್ ಕಷ್ಟ ನೋಡ್ತಾ ಇದ್ರ, ತಾಯಿಯನ್ನ ಎಲ್ಲರೂ ಅದನ್ನ ದೇವ್ರಿಗೆ ಹೋಲಿಸ್ತಾರೆ, ದೇವತೆಗಳಿಗೆ ಹೋಲಿಸ್ತಾರೆ, ನದಿ ಮೂಲ ಎಲ್ಲದಕ್ಕೂ ಹೋಲಿಸ್ತಾರೆ. ಆದ್ರೆ ಯಾಕೆ ಹೆಣ್ಣು ಮಕ್ಕಳಿಗೆ ಒಂದು ಫ್ರೀಡಮ್ ಕೊಡಲ್ಲ ಅಂತ ನನ್ಗೊಂದು ಮೊದ್ಲಾಗಿಂದಾನು ನೋವಿದೆ ಮೇಡಮ್. ಹೌದು, ಯಾಕಂದ್ರೆ ನಾವು ಕಲಾವಿದ್ರು ಹೌದು ಮೇಡಮ್, ಆಮೇಲೆ ನಾಟಕ ಮಾಡಿದ್ದೀವಿ, ಆಮೇಲೆ ಎಷ್ಟೋ ಹೆಣ್ಮಕ್ಳನ್ನ ತಗೊಂಡೋಗಿ ಯುವಜನ ಮೇಳ ಅಂತ ನಮ್ ಕಡೆ ಮಾಡ್ತಾರೆ ಮೇಡಮ್ ಉತ್ತರ ಕನ್ನಡದಲ್ಲಿ. ಅದ್ರಲ್ಲೆಲ್ಲ ಭಾಗವಹಿಸ್ತಾ ಇದ್ವಿ. ಸೊ ಅದಕ್ಕೆ ಯುವತಿಯರ ಸಂಘ ಕಟ್ಕೊಂಡು ನಾವು ಎಲ್ಲ ಸ್ಟೇಟ್ ಲೆವೆಲ್ ತನಕ ಫೈಟ್ ಮಾಡಿದ್ವಿ ಮೇಡಮ್. ಒಳ್ಳೇದಾಗ್ಲಿ ನಿಮ್ಗೆ, ನಿಮ್ ಫ್ಯೂಚರ್ಗೂ ಅಷ್ಟೇ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಭಾಷಾಕರಣ, ಕರೆ ಮಾಡಿದ್ರೆ ತುಂಬಾ ಧನ್ಯವಾದಗಳು. ತಮಗೂ ಸರ್, ಆಮೇಲೆ ಭಾಗ್ಯಶ್ರೀ ಮೇಡಮ್ ಅವರು ಮೊದ್ಲೇ ಹೇಳ್ತೀನಿ ಸರ್, ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಅದಕ್ಕೆ ಅವ್ರು ಅಷ್ಟು ಇಮೋಷನಲ್ ಆಗಿದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಅಂದ್ಮೇಲೆ ಸಂಸ್ಕೃತಿ ಅಲ್ವಾ ಸರ್, ಖಂಡಿತ ಆ ಸಂಸ್ಕಾರ ಇದೇ ಇರುತ್ತೆ ಅಲ್ವಾ. ಸೊ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವುದು? ಯಾವುದು ಒಂದು ಖುಷಿ ಕೊಟ್ಟಿದ್ದು? ನನ್ಗೆ ನನ್ನ ಮಗಳು ಹುಟ್ಟಿದಾಗ. ಕ್ಯಾ ಬಾತ್ ಹೈ. ಲಕ್ಷ್ಮಿ, ನಿಮಗೆ ಅನ್ಸಿಲ್ವಾ ಅಯ್ಯೋ ಹೆಣ್ಮಗು ಹುಟ್ಟಲ್ಲ? ನನ್ನ ಮಗಳು ಹುಟ್ಟಿದಾಗ ಅಂದ್ರೆ ಅವ್ಳು ಹುಟ್ಟಿದ್ಲು ಅಂತಲ್ಲ, ನನ್ನ ತಂದೆ ನನ್ನ ಡಿಲಿವರಿ ಆಗಿ ನನ್ನನ್ನ ಡಿಲಿವರಿ ವಾರ್ಡಲ್ಲಿ ಇದ್ದೆ, ನನ್ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿರ್ಲಿಲ್ಲ. ಮಗು ಎಲ್ಲಿದೆ ಅಂತ ಗೊತ್ತಿಲ್ಲ, ಏನು ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನಮ್ಮ ಯಜಮಾನ್ರು ಎಲ್ಲಿದ್ದಾರೆ, ನಮ್ಮ ತಾಯಿ ಎಲ್ಲಿದ್ದಾರೆ, ನಮ್ಮ ಅಜ್ಜಿ ಎಲ್ಲಿದ್ದಾರೆ, ಯಾರ ಬಗ್ಗೆನೂ ಗೊತ್ತಿಲ್ಲ. ನಮ್ಮ ತಂದೆ ಬಂದು ನನ್ನನ್ನ 2 ಕೈಯಿಂದ ಹಿಂಗ್ ಇಟ್ಕೊಂಡು ಡೆಲಿವರಿ ವಾರ್ಡಿಂದ ತಗೊಂಡೋಗಿ ಹಾಕಿದ್ದು. ಆ ಕ್ಷಣನ, ಆ ಋಣನ ನನಗೆ ಮತ್ತೂ ಮರೆಯಲ್ಲ. ಸೂಪರ್ ಸೂಪರ್ ಸೂಪರ್. ಆ ಒಂದು ಮಧುರ ಕ್ಷಣ ಅದು, ಮರೆಯಲಾದ ಒಂದು ಮಧುರ ಕ್ಷಣ. ಸೂಪರ್. ಈ ಇವತ್ತಿನ ಯುವ ಪೀಳಿಗೆಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಜನರಲ್ ಆಗಿ ಹೇಳ್ಬೇಕಾ? ಜನರಲ್ ಆಗಿ ಹೇಳಿ, ಕಾಮನ್ ಆಗಿ ಹೇಳಿ. ಬಿಕಾಸ್ ಅದು ಇವತ್ತು ತಾವು ಊರನ್ನೇ ಬಿಟ್ಟು ಬಂದು ಈ ತರ ಒಂದು ಸಾಧನೆ ಮಾಡಿದ್ದೀರಾ, ಅದು ನಿಜಕ್ಕೂ ಅದು ಮಾದರಿ ಅಂತ ಹೇಳ್ಬೋದು. ಜೊತೆಗೆ ಈಗ ಈ ಯುವಕರು ತುಂಬಾ ಫೋನ್ ಅಡಿಕ್ಷನ್ ಆಗ್ತಿದೆ, ಸಂಸ್ಕಾರ ಮರೀತಿದ್ದಾರೆ, ತಂದೆ ತಾಯಿಗೆ ಒಂದು ಮರ್ಯಾದೆ ಕೊಡೋದನ್ನ ಮರೀತಿದ್ದಾರೆ. ಸೊ ಅದೆಲ್ಲ ಕೌಂಟ್ ಮಾಡಿದ್ರೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನನ್ನ ಅನುಭವದ ಮೇರೆಗೆ ಹೇಳಬೇಕು ಅಂದ್ರೆ, ಆದಷ್ಟು ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಮಕ್ಕಳಿಗೆ ಟೈಮ್ ಕೊಡಿ. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ನಮ್ಗೆ ನಮ್ ಕಷ್ಟ ಸುಖಕ್ಕಾಗವ್ರೆ ಅವರು, ಬೇರೆ ಯಾರು ಆಗೋದಿಲ್ಲ. ಮುಂದೆ ನಾವು ತಂದೆ ತಾಯಿ ಹೌದು ಹೌದು, ನಾವು ಒಳ್ಳೆ ಫ್ಯೂಚರ್ ಕೊಟ್ರೆ ನಮಗ್ ನಾಳೆ ದಿನ ನಮ್ ಫ್ಯೂಚರ್ ಚೆನ್ನಾಗಿರುತ್ತೆ. ಈಗ ನಾನು ಬರೀ ನನ್ ರಂಗಭೂಮಿ, ಡ್ರಾಮಾ, ಸೀರಿಯಲ್ಸ್ ಶೂಟಿಂಗ್ ಅಂತ ನಾನು ಟೈಮ್ ಕೊಟ್ಟೆ,
ಮಕ್ಕಳಿಗೆ ಪ್ರೀತಿನೇ ಕೊಟ್ಟಿಲ್ಲ ಸರ್ ನಾನು ನಿಜವಾಗ್ಲೂ. ಎಸ್ 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 ಪ್ರೀತಿನೇ ಇಲ್ಲ. ಅದಾಗುತ್ತೆ, ಯೂಶುವಲ್ ಆಗುತ್ತೆ. ಒಂದು ವೇಳೆ ನಾವು ಮಕ್ಕಳನ್ನ ತಗೊಂಡು ಹೋಗ್ಬೇಕು ಅಂದ್ರೆ ನಾವು ಮೊದಲು ಮಕ್ಕಳ ತಾಯಿ ಆಗ್ಬೇಕು. ಈ ಒಂದು ಸಿಚುವೇಶನ್ ಅಲ್ಲಿ ನನಗೆ ನಮ್ಮ ಗುರುಗಳದ್ದು ಮಾತು ನೆನಪು ಬರುತ್ತೆ. ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ಸಮಟೈಮ್ಸ್ ಐ ಫೀಲ್ ಲೈಕ್ ಐ ಆಮ್ ಅ ಕ್ರಿಮಿನಲ್ ಬಿಕಾಸ್ ಅಂದ್ರೆ ಆ ಫೀಲ್ ಅಂದ್ರೆ ಐ ಕುಡಂಟ್ ಸಿ ಮೈ ಚಿಲ್ಡ್ರನ್ ಗ್ರೋಯಿಂಗ್ ಅಂತ, ನನ್ನ ಮಕ್ಕಳನ್ನ ಬೆಳೆಯೋದು ನಾನು ನೋಡಿಲ್ಲ ಅಂತ. ಹೌದು, ಒಂದು ಫೀಲಿಂಗ್. ಅವರು ಎಷ್ಟು ಕಷ್ಟಪಡ, ಬಿಕಾಸ್ ಅವರಂತೂ ಕಂಪ್ಲೀಟ್ ದ ಹೋಲ್ ಲೈಫ್ ದೇ ಹ್ಯಾವ್ ಡೆಡಿಕೇಟೆಡ್ ಟು ಇಂಡಸ್ಟ್ರಿ. ನನ್ನ ಮಗಳು ಚಿಕ್ಕವಳು ಸರ್, ಅವಾಗ ನಾನು ತುಂಬಾ ಬಿಸಿ ಆರ್ಟಿಸ್ಟ್. ಮಲಗ್ದಾಗ ಅವಳು ಇನ್ನೂ ಮಲಗಿರ್ತಿದ್ಲು, ಶೂಟಿಂಗ್ ಹೊರಟೋಗ್ತಿದ್ದೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಗುರುಗಳೇ, ನೀವು ಗುರುಗಳೇ? ನಾನ್ ಚೆನ್ನಾಗಿದ್ದೇನೆ. ನಮ್ಮೊಂದಿಗೆ ಇವತ್ತು ಭಾಗ್ಯಶ್ರೀ ಅವರು ಇದ್ದಾರೆ, ಮಾತಾಡಿ. ಭಾಗ್ಯಶ್ರೀ ಅವರು ಇದ್ದಾರೆ, ಮಾತಾಡಿ. ಹೌದ್ರಾ? ಆಯ್ತು ಗುರುಗಳೇ, ಸರಿ ಗುರುಗಳೇ. ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸಾರಿ ಮೇಡಮ್, ಲೇಟ್ ಆಗೋಯ್ತು, ಸ್ವಲ್ಪ ಮೊಬೈಲ್ ಕಳ್ದೋಯ್ತು ಮೇಡಮ್, ಅದರಿಂದ ಕಾಲ್ ಮಾಡೋರೆ. ಅಯ್ಯೋ, ಸಿಮ್ ಅದೇ ನಂಬರ್ಗೆ ಬೇರೆ ಸಿಮ್ ತಗೊಂಡು ಹಾಕತಾ ನೋಡ್ರೆ. ನಿಜವಾಗ್ಲೂ ನೋಡ್ರೆ ಯಾರು ಆ ಕಳ್ಳ? ದೇವ್ರು ಯಾರೇ ಬುದ್ಧಿ ಕೊಟ್ರೆ ಗೊತ್ತಿಲ್ಲ ಗುರುಳ ಮಾತ್ರ. ಈ ಕಾರಣದಿಂದ ನಿಮ್ಗೆ ಮೊಬೈಲ್ ನಂಬರ್ ಇದ್ದ ಗುರುಳ ಮಾತ್ರ ಮೇಡಮ್ ಇಲ್ಲ. ದಯವಿಟ್ಟು ಸಾರಿ ಮೇಡಮ್, ಸಾರಿ ಸರ್. ಮತ್ತೊಂದು ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಯಾರು ಮಾತಾಡೋದು? ನಾವು ಚಿವರಾಜ್ ಅಂತ ಸರ್, ಮಳವಳ್ಳಿ ತಾಲೂಕಿಂದ. ಓಕೆ, ನಮ್ಮೊಂದಿಗೆ ಇವತ್ತು ಭಾಗ್ಯಶ್ರೀ ಮಾತಾಡಿದ್ರು. ನಮಸ್ಕಾರ ಸರ್, ಕೇಳಿಸ್ತಿದೆ, ಮಾತಾಡಿ ಸರ್ ದಯವಿಟ್ಟು. ನಿಮ್ ಮಾತು ಕೇಳಕ್ಕೆ ನಾವು ಕೂತಿರೋದು. ಹಲೋ ಸರ್, ನಮಸ್ಕಾರ. ನಿಮ್ ಮಾತನ್ನ ನಾವು ಕೇಳಕ್ಕೆ ನಾವು ಬಂದಿರೋದು, ದಯವಿಟ್ಟು ಹೇಳಿ. ನಮಸ್ಕಾರ ಸಂಗಮ್ಮ, ನಾನ್ ಚೆಲುವಣ್ಣ ಪಾತ್ರ ಮಾಡಿದೀವರ ಜೊತೆಲಿ. ಅವರು ಚೆಲುವಣ್ಣ ಮಳವಳ್ಳಿ ಹತ್ರ ಅಲ್ವಾ? ಹುಡುಗ ಕಟ್ಟಿದ ಚನ್ನಪಿಳ್ಳೆ ಮಕ್ಕಳು. ಕುಡುಕ ಕಟ್ಟಿದ ತಾಳಿ ಡ್ರಾಮಾದಲ್ಲಿ ಚಂದ್ರಣ್ಣನ್ ಪಾತ್ರ ಮಾಡಿದ್ದು. ಕುಡುಕ ಕಟ್ಟಿದ ತಾಳಿಲಿ ನಮ್ ತಂಗಿ ಪಾತ್ರ ಮಾಡಿದ್ರಲ್ಲ, ಅದೇ ನೀವು ಚಂದ್ರು ಪಾತ್ರ ಮಾಡಿದ್ದು ಅಲ್ವಾ? ಧರ್ಮಣ್ಣ. ನೆನ್ಪಾಯ್ತು. ಓಕೆ 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 ಓಕೆ. ಚೆನ್ನಾಗಿದ್ದೀರಾ? ನೀವ್ ಹೇಗಿದ್ದೀರಣ್ಣ? ನಾನ್ ಚೆನ್ನಾಗಿದ್ದೀನಿ. ಚೆಲ್ವಣ್ಣ ಅಂದ ತಕ್ಷಣ ನೆನ್ಪಾಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಣ್ಣ, ಕರೆ ಮಾಡಿದ್ದು ತುಂಬಾ ಧನ್ಯವಾದಗಳು. ಶೇರ್ ಮಾಡಿ. ಒಳ್ಳೆದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು. ನಮ್ಮ ಚಾನೆಲ್ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಆಯ್ತು ನಾವು ಮಾಡ್ತಾ ಇದೀವಿ ಸರ್. ಎಸ್. ಓಕೆ. ಸರ್, ಥ್ಯಾಂಕ್ ಯು ಸರ್. ಒಬ್ರು ಮೊಬೈಲ್ ಕಳ್ಕೊಂಡ್ರು, ಆದ್ರೂ ಮಾಡಿದ್ದಾರೆ, ಬೇರೆ ಸಿಮ್ಮಿಂದ ಮಾಡಿದ್ದಾರೆ. ಅಂದ್ರೆ ನಿಮ್ಮೆಲ್ಲ ಅಭಿಮಾನ ಅಂತ ಹೇಳ್ಬೋದು ಅಲ್ವಾ? ಎಸ್. ಇವತ್ತು ನಮ್ಮ SVB ಆಫೀಷಿಯಲ್ ಚಾನಲ್ಗೆ ತಾವು ಆಗಮಿಸಿದಿರಾ, ಹೇಗೆ ಅನಿಸ್ತದೆ ನಿಮ್ಮ ಅನಿಸಿಕೆ ತಿಳಿಸಿ ಸರ್. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನನ್ನ ಗುರುತಿಸಿ ನನ್ನನ್ನ ಇಲ್ಲಿ ಕರೆಸಿ ಸಾಕಷ್ಟು ಅನುಭವನ ತಾವು ಹಂಚ್ಕೊಂಡ್ರೆ. ಹೌದು, ಸುಖ ದುಃಖ ಕಷ್ಟ ನೋವು ಅದು ಬಂದ್ಬಿಡುತ್ತೆ, ಏನ್ ಮಾಡಕ್ಕಾಗಲ್ಲ. ನಾವ್ ಯಾವ ಜಾಗದಲ್ಲಿ ಇದೀವಿ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಬಂದ್ಬಿಡುತ್ತೆ. ಅದು ಒರಿಜಿನಾಲಿಟಿ, ಒಂದು ವೇದಿಕೆ. ಅದು ಎಲ್ಲ ಪ್ರತಿಯೊಂದು ನಾವು ಹೇಳ್ಕೊಳ್ಳಿಕ್ಕೆ ಒಂದು ವೇದಿಕೆ ಅಲ್ವಾ? ಹೌದು. ಎಸ್. ನಿಮ್ಮ ಎಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ, ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಾವು ಶುಭ ಹಾರೈಸ್ತೀವಿ ನಮ್ಮ SVB ಆಫೀಷಿಯಲ್ ಚಾನಲ್ ಮುಖಾಂತರ. ಸೊ ಇಷ್ಟೊತ್ತು ಶ್ರೀಮತಿ ಭಾಗ್ಯಶ್ರೀ ಚಲನಚಿತ್ರ ನಟಿ ಹಾಗೂ ನಮ್ಮ SVB ಆಫೀಷಿಯಲ್ ಚಾನಲ್ನ ಗೆಲುವಿನ ಪಾಠ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅವರೊಂದಿಗೆ ಅವರ ಅಭಿಮಾನಿಗಳು, ಅಯ್ಯೋ ಇವತ್ತದ್ದು ಅಭಿಮಾನಿಗಳ ಸುರಿಮಳೆ ಅಂತ ಹೇಳ್ಬೋದು, ಅಷ್ಟು ಕರೆಗಳು ಬಂದಿರೋದು ನಮಗೆ ನಿಜಕ್ಕೂ ಬಹಳ ಖುಷಿ ಆಯಿತು, ಖುಷಿ ಕೊಡ್ತು. ಸೊ ಅವರೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಕೂಡ ನಾನು ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ SVB ಆಫೀಷಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮರಿಬೇಡಿ. ಶೇರ್ ಮಾಡಿದ್ರೆ ಮರಿಬೇಡಿ, ಯಾಕಂದರೆ ಪ್ರತಿಯೊಂದು ಒಳ್ಳೊಳ್ಳೆ ವಿಷಯನ ನಾವು ಶೇರ್ ಮಾಡಿದರೆ ಅದು ಒಂದು ರೀತಿ ಮಾದರಿ ಅಂತ ಹೇಳ್ಬೋದು. ಇವರು ಮಾತಾಡೋ ರೀತಿ ಆಗಲಿ ಎಲ್ಲ ಪ್ರತಿಯೊಂದು ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಎಲ್ರಿಗೂ. ಸೊ ಪ್ರತಿದಿನ 6ರಿಂದ 7 ನೋಡೋದನ್ನ ಮರಿಬೇಡಿ. ಸೊ ನಮ್ಮಲ್ಲಿ ಇವತ್ತು ಅತಿಥಿಯಾಗಿ ಬಂದಂಥ ಶ್ರೀಮತಿ ಭಾಗ್ಯಶ್ರೀ ಅವರಿಗೆ, ಚಲನಚಿತ್ರ ನಟಿ ಅವರಿಗೆ ನಮ್ಮ SVB ಆಫೀಷಿಯಲ್ ಚಾನಲ್ನಿಂದ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ. ಸಾಕಷ್ಟು ನೋವನ್ನು ತಿಂದಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಅವಮಾನ ಆದ್ಮೇಲೆ ಸನ್ಮಾನ ಅಲ್ವಾ? ಥ್ಯಾಂಕ್ ಯು ಸರ್. ಎಸ್.
ಸೊ ನಮ್ಮ ಚಾನೆಲ್ಗೆ ಸಹಕಾರ ನೀಡಿದಂತಹ ಸವಿತಾ ಅವರಿಗೆ ಧನ್ಯವಾದಗಳು. ಮತ್ತೆ ನಮಗೆ ನೆನಪಿನ ಕಾಣಿಕೆ ನೀಡಿದಂತಹ ಮಹೇಂದ್ರ ಮನ್ನೋತ್ ಅಂದರೆ ಮಾರುತಿ ಮೆಡಿಕಲ್ಸ್ ಅವರಿಗೂ ಸಹ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್ ಬೈ ಗಿವಿಂಗ್ ಅಸ್ ಸೋ ಮಚ್ ಸಪೋರ್ಟ್. ಸೊ ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಾವು ನಮ್ಮ ಚಾನೆಲ್ನ ಮುಂದುವರಿಸ್ಬೋದು. ಒಂದು ನಿಮಿಷ ಹಾಗೆ ಇದೆ ಇಷ್ಟೊತ್ತಿದ್ರಂತೆ. ಸೊ ನಮ್ಮ ಚಾನೆಲ್ನ ನೋಡೋದನ್ನು ಮರಿಬೇಡಿ. ಸರ್ವೇ ಜನ ಸೃಜನಬಹುದು, ಸರ್ವೇ ಸೃಜನ ಸುಖನಬಹುದು. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.